ಗುರುಭ್ಯೋ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಜಯದ್ರಥನ ವಧೆಯಾಯಿತು. ತತೋ ಅಭವತ್ತಸ್ಯ ಶಿರಃ ಸಹಸ್ರಧಾ ಹರಿಃ ಚ ಚಕ್ರೆ ತಮಸಃ ಲಯಂ ಪುನಃ ತದಾ ಏವ ಸೂರ್ಯೇ ಸಕಲೈಃ ಚ ದೃಷ್ಟೇ ಹಹಾ ಇತಿ ವಾದಃ ಸುಮಹಾನ್ ಅಥಾಸೀತ್. ತತಃ ಅಭವತ್ ತಸ್ಯ ಶಿರಃ ಸಹಸ್ರಧಾ, ಆಗ ಅವನ ತಲೆ ಸಾವಿರಾರು ಹೋಳಾಗಿ ಹೋಯಿತು. ಹರಿಶ್ಚ ಚಕ್ರೆ ತಮಸಃ ಲಯಂ ಪುನಃ, ಶ್ರೀಹರಿ ತಮಸಃ ಲಯಂ ಪುನಃ ಚಕ್ರೆ, ಪುನಃ ತಮಸ್ಸಿನ ಲಯವನ್ನು ಮಾಡಿದ. ತದೈವ ಸೂರ್ಯೇ ಸಕಲೈಶ್ಚ ದೃಷ್ಟೆ, ಆಗ ಸೂರ್ಯ ಎಲ್ಲರ ಕಡೆಗೂ ಕಾಣಿಸ್ತ. ಹಾಹಾ ಇತಿ ವಾದಃ ಸುಮಹಾನಥಾಸೀತ್. ಓ ಒಂದು ಹಾಹಾ ಅಂತ ಕೂಗ್ಕೊಂಡು ಅರ್ಜುನ ಹಾಹಾ ಅಂತ ಕೂಗಿದ್ದಾತಕ್ಕೆ ಅರ್ಜುನ ಬದುಕೊಂಡು ಬಿಟ್ಟ ಅಂತ ಸಂಕಟ ಆಯ್ತು ಅವ್ರಿಗೆ. ಅರ್ಜುನ ಬದುಕಿದ್ದು ಭಾರಿ ಸಂಕಟದ ಕೆಲಸವಾದ್ದರಿಂದ ಹಾಹಾ ಅಂತ ಹೇಳಿದರು. ಭೀಮಸ್ತದಾ ಶಲ್ಯಸುಯೋಧನಾದೀನ್ ಕೃಪಂಚ ಜಿತ್ವಾ ವ್ಯನದತ್ಸು ಭೈರವಂ ಕುರ್ವನ್ ಸಹಾಯಂ ಫಲ್ಗುನಶ್ಚೈವ ತುಷ್ಟ ಬಭೂವ ಶೈನೇಯವುತೋ ಹತೇರುಪೌ. ಭೀಮಃ ತದಾ ಶಲ್ಯಸುಯೋಧನಾದೀನ್ ಕೃಪಂ ಚ ಜಿತ್ವಾ ವ್ಯನದತ್ ಸುಭೈರವಂ ಕುರ್ವನ್ ಸಹಾಯಂ ಫಲ್ಗುನಸ್ಯ ಏವ ತುಷ್ಟಃ ಬಭೂವ ಶೈನೇಯಃ ಉತ ಹತೇರಿಪೌ. ಭೀಮಃ ತದಾ ಶಲ್ಯ ಸುಯೋಧನಾದೀನ್, ಆಗ ಭೀಮಸೇನ ಶಲ್ಯ ಸುಯೋಧನಾದೀನ್, ಶಲ್ಯ ಸುಯೋಧನ ಮೊದಲಾದವರನ್ನೆಲ್ಲ ಚ ಮತ್ತು ಕೃಪಂ ಕೃಪಾಚಾರ್ಯರನ್ನು ಸಹ ಜಿತ್ವಾ ಜಯಿಸಿ ಸುಭೈರವಂ ವೆನದ, ಅತ್ಯಂತ ಭಯಾನಕವಾದ ಸಿಂಹನಾದವನ್ನು ಮಾಡಿದರು. ಕುರ್ವನ್ ಸಹಾಯಂ ಫಲ್ಗುನಶ್ಚೈವ ತುಷ್ಟಃ, ಅದಕ್ಕೆ ಕಾರಣ ಏನು? ಫಲ್ಗುನಶ್ಚ ಸಹಾಯಂ ಕುರ್ವನ್ನೇವ, ಅರ್ಜುನರಿಗೆ ಆ ಮೂಲಕ ಸಹಾಯ ಆಯಿತು. ತುಷ್ಟಃ ಬಭೂವ ಶೈನೇಯ ಅಂದರೆ ಬಹಳ ವಿಜೃಂಭಣೆಯ ಸಿಂಹನಾದ ಅಥವಾ ಜಯ ಸಾಧಿಸಿದ್ದಕ್ಕೋಸ್ಕರ ಬಂದಂತಹ ಅರ್ಜುನನ ಪ್ರತಿಜ್ಞೆ ಪೂರ್ಣವಾಯ್ತಲ್ಲ, ಅದಕ್ಕಾಗಿ ತುಷ್ಟೋ ಬಭೂವ ಶೈನೇಯ, ಸಾತ್ಯಕ್ಕೂ ಭಾರಿ ಖುಷಿಯಾಯಿತು. ಉತೋ ಹತೇರಿಪೌ, ಆ ರೀತಿಯಾಗಿ ಶತ್ರು ಜಯದ್ರಥರ ಸಂಹಾರವಾದಾಗ ಭೀಮಸೇನ ಆ ರೀತಿ ಮಾಡಿ ಅರ್ಜುನನ ಕಾರ್ಯಕ್ಕೆ ವಿಶೇಷವಾದ ಸಹಕಾರವನ್ನು ತಾನು ಕೊಟ್ಟಿದ್ದನ್ನು ಜಗತ್ತಿಗೆ ಸೂಚಿಸಿದ. ಇಷ್ಟೊತ್ತು ಕೇಳಿ ಏನು ಮಾಡಿದ್ದೆ? ಕೃಷ್ಣನ ಉದ್ದೇಶ ಇಲ್ಲದೆ ಯಾವ ಕೆಲಸ ಆಗುತ್ತೆ ಮತ್ತೆ? ಉದ್ದೇಶ ಪಟ್ಟೆ ಮಾಡಿದ್ದು ಕುರ್ವ. ಹಾಂ, ಉತ ಹೋ, ಅದು ಉದ್ಗಾರ ಅದು. ಹಾಂ, ಮತ್ತು ಹಾಗೋದು ಅವ್ಯಯಗಳೇ ಅನೇಕ ಅರ್ಥಗಳು. ಇಲ್ಲಿ ಏನಾಯಿತು? ಸಾತ್ಯಕ್ಕೂ ಹಾಗೆ ಮಾಡಿದ, ಭೀಮಸೇನ ಹಾಗೆ ಮಾಡಿದ್ದು, ಸೇನೆಯ ಉತ ಸಾತ್ಯಕ್ಕೂ ಹಾಗೆ ಮಾಡಿದ. ಅಪು ಸಿಂಹನಾದ ಶಂಖನ, ಸಿಂಹನಾದ ಜೋರಾಗಿ ಗರ್ಜನೆ ಮಾಡಿದರೆ ಸಿಂಹನಾದ, ಸಿಂಹದಂತೆ ಜೋರಾಗಿ ಕೂಗೋದು. ಶಂಖ ಊದಿದರೆ ಶಂಖದಿಂದ ಅದಾನ ಶಂಖನಾದ ಮಾಡೋದು. ಸಿಂಹನಾದ ಶಂಖನಾದ ಎರಡು ಬೇರೆ ಬೇರೆ. ಸಿಂಹವತ್ ಗರ್ಜನೆ ಮಾಡಿದರೆ ಸಿಂಹನಾದ, ಶಂಖವನ್ನು ಊದಿದರೆ ಶಂಖನಾದ ಅಷ್ಟೆ ಹೇಳಿ. ಪೌಂಡ್ರಂ ದಧ್ನೋ ಮಹಾಶಂಖಂ ಭೀಮಸೇನೋ ಮೃಕೋದರಃ, ಮರೆಯಬಾರ್ದು ಹಿಂದಿನ. ಅಪೂರಯತ್ ಪಾಂಚಜನ್ಯಂಚ ಕೃಷ್ಣೋ ಮುದಾ ತದಾ ದೇವದತ್ತಂಚ ಪಾರ್ಥಃ ಭೀಮಸ್ಯ ನಾದಂ ಸಹ ಪಾಂಚಜನ್ಯ ಘೋಷಂ ಶ್ರುತ್ವಾ ನಿಹತಂ ಸಿಂಧುರಾಜಂ ಜ್ಞಾತ್ವಾ ರಾಜಾ ಧರ್ಮಸುತೋ ಮುಮೋದ ದುರ್ಯೋಧನಶ್ಚ ಸ ಸುದುಃಖಿತಸ್ತದಾ. ಅಪೂರಯತ್ ಪಾಂಚಜನ್ಯಂಚ ಕೃಷ್ಣ, ಕೃಷ್ಣ ಭೀಮಸೇನನ ಸಿಂಹನಾದಕ್ಕೆ ಅನುಸರಿಯಾಗಿ ಪಾಂಚಜನ್ಯವನ್ನು ಧ್ವನಿ ಮಾಡಿದ. ಮುದಾ ತದಾ ದೇವದತ್ತಂಚ ಪಾರ್ಥ, ಅರ್ಜುನ ಕೂಡ ಅಲ್ಲೂ ಕೂಡ ಹಾಗೆ ಬಂದಿತ್ತು. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ
ಧನಂಜಯ ಪೌಂಡ್ರಂ ದಧ್ನೋ ಮಹಾಶಂಕಂ ಭೀಮಕರ್ಮ ಬೃಕೋದ. 3 ಜನದ್ದು ಮತ್ತೊಮ್ಮೆ ಶಂಕನಾದ ಕೇಳಿಸ್ತು. ಉಳಿದವರ ಶಂಕನಾದಗಳೆಲ್ಲ ಶಂಕನಾದ ಮುಚ್ಚೋಗುತ್ತೆ. ಅಪೂರಯತ್ ಪಂಚಚರ್ಯಂಚ ಕೃಷ್ಣೋ ಮುರಾ ತದಾ ದೇವದತ್ತಂಚ ಪಾರ್ಥಃ ಭೀಮಸ್ಯ ನಾದಂ ಸಹ ಪಾಂಚಜನ್ಯ ಘೋಷಂ ಶ್ರುತ್ವಾ ನಿಹತಂ ಸಿಂಧುರಾಜಂ ಜ್ಞಾತ್ವಾ ರಾಜ ಧರ್ಮಸುತೋ ಮುಮೋದ ದುರ್ಯೋಧನಶ್ಚಾಶ್ಚ ಸುದುಃಖಿತಸ್ತದಾ. ಭೀಮಸ್ಯ ನಾದಂ ಸಹ ಪಾಂಚಜನ್ಯ ಘೋಷಂ ಶ್ರುತ್ವಾ ನಿಹತಂ ಸಿಂಧುರಾಜಂ ಜ್ಞಾತ್ವಾ ರಾಜ ಧರ್ಮಸುತಃ ಮುಮೋದ ದುರ್ಯೋಧನಃ ಚ ಆಸ ಸುದುಃಖಿತಃ ತದಾ. ಭೀಮಸ್ಯ ನಾದಂ ಸಹ ಪಾಂಚಜನ್ಯ ಘೋಷಂ ಶ್ರುತ್ವ. ಆಗಲೂ ಧರ್ಮರಾಜನ ಕೇಳಿಸಿದ್ದು ಭೀಮನ ನಾದ ಮತ್ತು ಪಾಂಚಜನ್ಯದ ಘೋಷ, ಅರ್ಜುನಂದಲ್ಲ. ಯಾಕೆಂದರೆ ಭಾರಿ ದೂರ ಇದ್ದಾನೆ ಅರ್ಜುನ. ಆ ಥರ ನಾದ ಕೇಳೋ ಸ್ಥಿತಿಯಲ್ಲಿಲ್ಲ. ಇವರಿಬ್ಬರು ಮಾತ್ರ ಎಂಥ ಸಮಯದಲ್ಲೂ ಕೇಳಿಸ್ತಾ ಇತ್ತು. ನಿಹತಂ ಸಿಂಧುರಾಜಂ ಜ್ಞಾತ್ವಾ ರಾಜ ಧರ್ಮಸುತಃ ಮುಮೋದ ದುರ್ಯೋಧನಶ್ಚ ಆಸ ಸುದುಃಖಿತಸ್ತದ. ಧರ್ಮರಾಜನ ಭಾರಿ ಖುಷಿಯಾಯಿತು. ಸಿಂಧುರಾಜಂ ನಿಹತಂ ಶ್ರುತ್ವಾ. ತರದೆ ಹೇಳಿದ್ದ 2 ಸರಿ ಶಂಕನಾದ ಮಾಡಿ ನನಗೆ ತಿಳಿಸ್ಬೇಕು ಅಂಥೇಳಿ. 2 ಆಯಿತು. ಒಮ್ಮೆ ಯಾವಾಗ ಅರ್ಜುನ ಸುರಕ್ಷಿತವಾಗಿರೋದನ್ನು ಕಂಡಾಗ, ಇನ್ನೊಂದು ಯಾವಾಗ ಜಯದ್ರಥ ಹತನಾದಾಗ. 2 ಇಂಪಾರ್ಟೆಂಟ್ ಇವೆಂಟ್ಸ್ ಆದ್ದರಿಂದ 2ಕ್ಕೂ ಭೀಮಸೇನ ಮಾಡಿ ತೋರಿಸಿದ್ದಾಯಿತು. ಜ್ಞಾತ್ವಾ ಒಟ್ಟಿಗೆ ಏನಾಯ್ತು ಇದರಿಂದ? ಭೀಮಸೇನನ ಘೋಷದಿಂದ ನಮಗೆ ತಿಳಿಯೋದೇನು ಅಂತ ಅರ್ಥ ಆಯ್ತು. ಒಟ್ಟಿನ ಮೇಲೆ ಅರ್ಜುನ ಸುರಕ್ಷಿತವಾಗಿದ್ದಾನೆ ಅಂತ ಅರ್ಥ. ಬಹಳ ಮುಖ್ಯ ಇದು. ಒಳ್ಳೆ ಆಧ್ಯಾತ್ಮಿಕ ಅರ್ಥ ಕೊಡುತ್ತದೆ. ಭೀಮಸೇನ ಸಿಂಹನಾದ ಕೇಳ್ತಿತ್ತು ಅಂದರೆ ಆಚಾರ್ಯರ ಸನುಮೂಲಗಳ ಧ್ವನಿ ಕೇಳಿಸ್ತಿದ್ರೆ ಅರ್ಜುನ ಉಳ್ಕೊಂಡಿದ್ದಾನೆ ಅರ್ಥ. ಪಾಠ ಪ್ರವಚನ ನಡೀತಾ ಇದೆ ಅಂತ ಅರ್ಥ. ಅರ್ಜುನ ಅಂದ್ರೇನು? ಶ್ರುತಾದಿಹಿ ಎಂದು ಹೇಳಿದ್ದಾರೆ. ಧರ್ಮೋ ಭಕ್ತ್ಯಾದಿ ದಶಕಃ ಶ್ರುತಾದಿಹಿ ಶೀಲವೈನಯೌ. ಎಲ್ಲಿದೆ ಇದೆಲ್ಲ? ತಾತ್ಪರ್ಯದಲ್ಲಿ ಏನಂತ ಹೇಳಿದ್ದಾರೆ? ಯಾವ ಪ್ರಸಂಗದಲ್ಲಿ ಹೇಳಿದರು? ಎಲ್ಲ ಸಾಂಕೇತಿಕವಾದ ಅರ್ಥ. ಧರ್ಮರಾಜ ಅಂದರೆ ಧರ್ಮ ಅಂತ ಅರ್ಥ. ಭೀಮಸೇನ 10 ಗುಣಗಳು, ಅರ್ಜುನ 3 ಗುಣಗಳು ಹೇಳಿದರು. ಅದೆಲ್ಲ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಳ್ತಾರೆ ಉಪಯೋಗ ಬರೋದು. ತಾತ್ವಿಕ ಅರ್ಥವನ್ನು ಮುದ್ದು ಕೇಳ್ತವ್ರು ಏನಾಗತ್ತೆ? ಪ್ರತಿಯೊಂದು ಭಾರಿ ದೊಡ್ಡದು, 10 ವರ್ಷ ದೊಡ್ಡದಾಗ. ಹಾಗಾಗಬಾರ್ದು. ಮತ್ತು ಸೂತ್ರ ಹೇಳಿದ್ಮೇಲೆ ಏನು ಮಾಡಬೇಕಂದ್ರೆ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಡೋದೇ ಹೋದರೆ ಸ್ವಾರಸ್ಯ ಗೊತ್ತಾಗೋದಿಲ್ಲ. ನೀವೇ ಹೇಳಿ, ನೀವೇ ಹೇಳಬೇಕು. 14 ಸಾಯಂಕಾಲದ ಹೊತ್ತು ಇಷ್ಟು ನಡೀತಿದೆ. 14 ಸೂರ್ಯ ಮುಡಿ ಹೊತ್ತು ಎಲ್ಲ ನಡೆದೋಯ್ತು. ಸೂರ್ಯಗ್ರಹಣ ಅಲ್ಲ ಅದು. ಯಾಕೆ ಹೇಳಿ ನೀವೇಣ ಅಂತ ಕೆಲವು ವಾದ ಮಾಡ್ತಾರೆ. ಹಾಗೆ ಅವತ್ತು ಸೂರ್ಯಗ್ರಹಣ ಇತ್ತು, ಆದ್ದರಿಂದ ಕನ್ಫ್ಯೂಸ್. ಕೃಷ್ಣನ ಮಹಿಮೆ ಏನೋ ಅಲ್ಲ ಅದು. ಸಾಯಂಕಾಲ ಸರಿಯಾದ ಸೂರ್ಯಗ್ರಹಣ ಇತ್ತು, ಆದ್ದರಿಂದ ಸರಿಯಲ್ಲ. ಅದಕ್ಕೇನು ಹೇಳೋ ಪುತ್ರನ ಅಮಾವಾಸ್ಯೆನೇ ಅಲ್ಲ ಫಸ್ಟ್ ಅವತ್ತಿನ ದಿವಸ. ಅಮಾವಾಸ್ಯೆ ಆಗಿದ್ದಿದ್ರೆ ಅಮಾವಾಸ್ಯೆ ದುರ್ಯೋಧನ ಸಾಯೋದು. ಇನ್ನು 3 ದಿವಸ ದುರ್ಯೋಧನ ಸಾಯ್ತಾನೆ. ಅರ್ಥ ಆಯ್ತಾ? ಆದ್ದರಿಂದ ಅದೇನಲ್ಲ, ಸೂರ್ಯಗ್ರಹಣ ಚಾನ್ಸೇ ಇಲ್ಲ. ಮತ್ತು ಸೂರ್ಯಗ್ರಹಣವಾಗಿದ್ದರೆ ದುರ್ಯೋಧನ ಏನೇ ಇದಾಗಿ ಭೀಷ್ಮಾದಿಗಳಿಗೆ ಗ್ರಹಣ ಗೊತ್ತಲ್ಲ, ದ್ರೋಣಾಚಾರ್ಯಗಳಿಗೂ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ಸಾಮಾನ್ಯ ಜ್ಯೋತಿಷಿಗಳಿಗೆ ಗೊತ್ತಿರ್ತದೆ. ಅಂಥ ಹೊತ್ತಿನಲ್ಲಿ ಅವ್ರಿಗೆ ಗ್ರಹಣ ಅಂತ ಗೊತ್ತಾಗ್ತಿದ್ದಿಲ್ಲ. ಅದೆಲ್ಲ ಸರಿಯಲ್ಲ. ನಾವು ಗ್ರಹಣ ಇಟ್ಕೊಂಡ್ಬಿಟ್ಟಿದ್ದಾರೆ ಇವರು ಅಂತೇಳಿ ಮಾಡ್ತಿದ್ರು. ಅದು ಸರಿಯಲ್ಲ. ಅಂದರೆ ಅಮಾವಾಸ್ಯೆಗೆ ಅಡ್ಜಸ್ಟ್ ಮಾಡ್ಲಿಕ್ಕೆ ಹೋದರೆ ಅವ್ರಿಗೆ ಅಜ್ಞಾನ ಹೇಳಬೇಕಾಗತ್ತೆ. ಅದೆಲ್ಲ ಅರ್ಥ ಏನೇ ಅದು ಬೇರೆ. ಕೃಷ್ಣನ ಮಹಿಮೆ ತೋರಿಸಿದಾಗ ಕೃಷ್ಣ ಸೂರ್ಯ ಇರಲಿ ಬಿಡಲಿ, ಅದು ನಿನ್ನೆ ಹೇಳಿದ್ದೆ. ಯದಾದಿತ್ಯ ಗತಂ ತೇಜಃ ಜಗದ್ಭಾಸಯತೆ ಅಖಿಲು. ಎಷ್ಟೇ ಸೂರ್ಯಗ್ರಹಣವಾದರೂ ಕೂಡ ರಾತ್ರಿ ಆಗೋದಿಲ್ಲ, ಕತ್ಲಾಗತ್ತೆ ಹೊರತು ಟೋಟಲ್ ಡಾರ್ಕ್ನೆಸ್ ಬರೋದಿಲ್ಲ. ಅಲ್ಲೇನೇ ಸಸರ್ಜ ತಮ ಊರ್ಜಿತಮ್ ಅಂತ ಹೇಳಿದ್ದಾರೆ. ಗಾಢಾಂಧಕಾರ ಸೃಷ್ಟಿಯಾಯಿತು ಅಂದರೆ ಸೂರ್ಯನ ಎಷ್ಟೇ ಬೋರ್ಡ್ಗಳು ಬಂದು ಸೂರ್ಯ ಮುಚ್ಚಿದ್ರು ಕೂಡ ಏನಾಗೋದಿಲ್ಲ, ಕತ್ಲಾಗಲ್ಲ. ಇದು ಡೇ ಅಂದರೆ ಡೇನೇ, ಅದು ಚೇಂಜ್ ಆಗೋದಿಲ್ಲ. ಆದರೆ ಇಲ್ಲಿ ಊರ್ಜಿತ ತಮಸಃ ಲಯಂ ಪುನಃ ತಮ ಊರ್ಜಿತಂ 2 ಭಾಗ ಇದೆ. ಆದ್ದರಿಂದ ಅದು ಸರಿಯಲ್ಲ. ಇದು ಆಯುಷ್ಯ ಮಾಡೋಕ್ಕೆ ಬರೋದಿಲ್ಲ. ಗ್ರಹಣ ಇದೆಲ್ಲ ಸೆಮಿನಾರ್ ಮಾಡ್ತಾ ಅದು ಓದಿ ಹಾಕ್ಬಿಡ್ತಾರೆ ರೆಡಿ ಅಂಥೇಳಿ. ಓದಿ ಹಾಕ್ಬಿಟ್ಟು ಎಂಟೈರ್ ಮಹಾಭಾರತ ತಿಂತಾರೋ ಇದನ್ನೆಲ್ಲ ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾರೆ. ಅಮಾವಾಸ್ಯೆ ಆಗಿತ್ತು ಅಂತ ಮೊದಲು ಗೊತ್ತಿರೋದಿಲ್ಲ. ಹೇಳಿದ ತಕ್ಷಣ ಏನು ಮಾಡ್ತಾರೆ, ಅಡ್ಜಸ್ಟ್ ಮಾಡಿ ಟ್ರೈ ಮಾಡ್ತಾರೆ. ಅದು ಅಮಾವಾಸ್ಯೆನೇ. ಆ ಡೇಟ್ಗಳು ಸರಿ, ಇದೆಲ್ಲ ಡೇಟ್ ರಿರೈಟ್ ಮಾಡೋದು ಅಷ್ಟೆಲ್ಲ. ಮಹಾಭಾರತ ಒಪ್ಪೋದಿಲ್ಲ ಅನ್ನೋದು ಏನೇನೋ ಮಾಡ್ತಿರ್ತಾರೆ. ಅಲ್ಲ, ಏಕಾದಶಿ ಅಂತ ಎಷ್ಟು ಸರ್ತಿ ಹೇಳಿದೆ. ಗೀತಾ ಜಯಂತಿ ಅಂತ ಬಂದಿಲ್ಲ. ಏಕಾದಶಿ ಮಾಡಿದರೆ ಮಾತ್ರ 18 ದಿವಸ, ಅಮಾವಾಸ್ಯೆಗೆ 18 ದಿವಸ ಆಗೋದು. 18 ದಿವಸ ಎಲ್ಲಿ ಆಗುತ್ತೆ ಇಲ್ದಿದ್ರೆ? ನೀವು ಮಾಡಿ ನೋಡಿ, ಬರುತ್ತೆ. ನೀವು ಉತ್ತರ ಕೊಟ್ಟರೆ ಸರಿ, ಕೂಡಿಸಿ. ಈಗ
ಹೇಳ್ತಾರೆ ಇನ್ನೊಂದು ಎಲ್ಲ ಅದೇ ಆಚಾರ ವೈಶಿಷ್ಟ್ಯ ಆದರೆ ಅದೇ ಅವ್ರು ಹೇಳ್ತಾರೆ. ಅವತ್ತಿನ ದಿವಸ ಏನಾಗಿತ್ತು ಗೊತ್ತಾ, 12 ದಿವಸಕ್ಕೆ ಪಕ್ಷ ಮುಗಿದೋಗಿತ್ತು. 12 ದಿವಸಕ್ಕೆ ಪಕ್ಷ ಮುಗೀತು. ಅರ್ಥ ಆಯ್ತಾ ಈಗ? ಅದಕ್ಕೆ ಬಹಳ ಅಂಥದ್ದಾದರೆ ಏನಾಗುತ್ತೆ, ಅದನ್ನು ಲೋಕಕ್ಕೆ ವಿನಾಶಕರವಾದಂಥ ಸಂಕೇತ ಅದು. ಹೌದು, ಅದು ವಿಶ್ವದ ಇತಿಹಾಸದಲ್ಲಿ ಆ ರೀತಿ ಒಂದೇ ಸರ್ತಿ ಆ ರೀತಿ ಆಗಿತ್ತು. ಒಂದೊಂದು ತಿಥಿ ಹೋಗುತ್ತೆ, ಗೊತ್ತಾಯ್ತಾ? ಒಂದೊಂದು ತಿಥಿ ಹೆಚ್ಚು ಕಡಿಮೆ ಆಗೋದಿದೆ, ಗೊತ್ತಾಯ್ತಾ? ಅದು ರೇರು. ಇದಂತೂ ಹಾಗೇ ಇಲ್ಲ, ಒಂದೇ ಸರ್ತಿ ಆಗಿತ್ತು. ಈ ಪ್ರಶ್ನೆ ಕೊನೆಗೆ ಹಾಕ್ಕೊಂಡು ಹೇಳ್ತಾರೆ. ಕೊನೆಯ ಸೂತ್ರ ಹೇಳಬೇಕಾದ್ರೆ ಅನಾವೃತ್ತಿ ಶಬ್ದ ಮುಂದೆ ವಾಕ್ಯ ಬರ್ತದೆ. ಇಂಥ ಪ್ರಸಂಗ ಅಕಸ್ಮಾತ್ ಆಗಿಬಿಟ್ರೆ ಏನು ಮಾಡಬೇಕು ಅಂತ ಆಗೋದಿಲ್ಲ ಅಂಥೇಳಿ. ಸ್ವಾರಸ್ಯ ಏನಂತ ಬಂತೀಗ ನೆನ್ಪಿಟ್ಕೊಳ್ಳಿ. ಆ ಸೂತ್ರದ ಬಗ್ಗೆ ಹೇಳಬೇಕಾದ್ರೆ ಅವ್ರು ಏನು ಹೇಳಿದರು, ಇಷ್ಟೆಲ್ಲ ಮೋಕ್ಷಕ್ಕೆ ಹೋದರು, ವಾಪಸ್ ಬರೋದೆಲ್ಲ ಕರೆಕ್ಟೇ. ಆದರೂ ಯಾಕೆ ಬರಬಾರ್ದು? 15 ದಿವಸಕ್ಕೊಂದು ಪಕ್ಷ ಆಗುತ್ತೆ, ಕರೆಕ್ಟ್. ಒಂದು ದಿವಸಕ್ಕೆ 12ಕ್ಕೆ ಆಗಲಿಲ್ಲ ಒಂದು ಪಕ್ಷದಲ್ಲಿ, ಆ ಸರ್ತಿ ಈ ರೀತಿ ವಾಪಸ್ ಬರ್ಬೋದು ಅಂತ ಪ್ರಶ್ನೆ ಹಾಕ್ಕೊಂಡ. ಅರ್ಥ ಆಯ್ತಾ? ಈ ಸ್ವಾರಸ್ಯ ಏನು ಗೊತ್ತಾಯ್ತಲ್ಲಿ? ನಿಯಮ ಉಲ್ಲಂಘನೆಯಾಗಿದೆ ಅಂತ ಅರ್ಥ. ಏನು ನಿಯಮ ಉಲ್ಲಂಘನೆ ಆಯಿತು? 15 ದಿವಸಕ್ಕೊಂದು ಪಕ್ಷ ನಿಯಮ ಉಲ್ಲಂಘನೆ ಆಗೋಯಿತು. ಅದೇ ರೀತಿಯೇ ಮುಕ್ತಿಗೆ ಹೋದರೂ ವಾಪಸ್ ಬರೋದಿಲ್ಲ ಎಂಬ ಮಾತು ಸುಳ್ಳಾಗಬಹುದಲ್ಲ ಅಂತ ಪ್ರಶ್ನೆ ಮಾಡ್ದ. ಅದಕ್ಕೆ ಹೇಳಿದ್ರೆ ಅದು ಯಾರು ಸಾಧ್ಯನೇ ಇಲ್ಲ ಅಂತ ಮುಗಿಸಿದ್ರು. ಪಾಸಿಬಲ್ ಅಂಥ ಕಾರಣವೂ ಇದಕ್ಕಿಲ್ಲ. ಅಂದರೆ ಎಲ್ಲದಕ್ಕೊಂದು ಎಕ್ಸೆಪ್ಷನ್ ಅಂತ ಒಂದಿದೆ, ಮತ್ತು ಎಂಥದ್ದಕ್ಕೂ ಏನೇ ಎಕ್ಸೆಪ್ಷನ್ ಇದೆ. ಹಾಗಿದ್ದರೆ ಮುಕ್ತಿಗೆ ಮೋಕ್ಷಕ್ಕೆ ಹೋದವರು ವಾಪಸ್ ಬರೋದಿಲ್ಲ ಅಂಬೋದಕ್ಕೊಂದು ಎಕ್ಸೆಪ್ಷನ್ ಇರಲಿ. ಅರ್ಥ ಆಯ್ತಾ ಈಗ? ಒಂದು ಮಾತು, ಸರ್ವೇ ನಿಯಮಾಹ ಸಾಪವಾದ ಅಂತ ಒಂದು ಮಾತಿದೆ. ಆಲ್ ರೂಲ್ಸ್ ಹ್ಯಾವ್ ಗಾಟ್ ಸಮ್ ಎಕ್ಸೆಪ್ಷನ್ ಅಂತಿದೆ. ಎಕ್ಸೆಪ್ಷನ್ಸ್ ಓನ್ಲಿ ಪ್ರೂವ್ ದಿ ರೂಲ್ ಅಂತ ಇನ್ನೊಂದು ಮಾತಿದೆ. ಎಕ್ಸೆಪ್ಷನ್ ಇದೆ ಅಂದರೆ ಅರ್ಥ ಏನು? ರೂಲ್ ಪ್ರೂವ್ ಆಯಿತು ಅಂತ ಅರ್ಥ ಇದೆ. ಆ ರೀತಿ ಲೆಕ್ಕ ಹಾಕಿದರೆ ಭಾಳ ಗಂಭೀರವಾದ ಪ್ರಶ್ನೆ ಅದು. ನಚಪುನರಾವರ್ತತೆ, ಮೋಕ್ಷಕ್ಕೂ ಬರೋದಿಲ್ಲ ಅಂಥೇಳಿದ್ರು. ಸೂತ್ರ ಇದು ಉಪನಿಷತ್ತು ಅದು. ಈಗ ಸೂತ್ರ ಈಗ ಏನಂತ ಹೇಳ್ತಾರೆ ಅವರು? ಇಲ್ಲ, ಎಲ್ಲರೂ ಎಕ್ಸೆಪ್ಷನ್. ಹಾಗೆ ದೇವ್ರ ಗುಣಪೂರ್ಣ, ಎಕ್ಸೆಪ್ಷನ್ ಇದೆಯಾ? ದೇವ್ರ ಗುಣಕ್ಕೆ ಒಂದೊಂದು ದೋಷ ಇರಲಿ ಅಂತೇಳಿ ಇಲ್ಲ. ಆಕಾಶ ವ್ಯಾಪ್ತ, ಒಂದೊಂದು ಸರ್ತಿ ವ್ಯಾಪ್ತ ಅಲ್ಲ ಅಂತ ಹೇಳಕ್ಕೆ ಬರುತ್ತಾ? ಒಂದೊಂದು ಸರ್ತಿ ಬರುತ್ತಾ? ಅದು ಬರೋದಿಲ್ಲ. ಅದು ಎವ್ರಿ ರೂಲ್ ಹ್ಯಾಸ್ ಎ ಗಾಟ್ ಎಕ್ಸೆಪ್ಷನ್ ಅಲ್ಲ. ಸಮ್ ರೂಲ್ಸ್ ಹ್ಯಾವ್ ಸಮ್ ಎಕ್ಸೆಪ್ಷನ್ ಹೊರತು, ಅಥವಾ ರೂಲಿಗೆ ಎಕ್ಸೆಪ್ಷನ್ ಇಲ್ಲದೆ ಇರೋದು ಒಂದು ರೂಲು. ಅದು ಯಾವ ರೂಲ್ ಅದು? ಮೋಕ್ಷಕ್ಕೆ ಹೋದವರು ವಾಪಸ್ ಬರೋದಿಲ್ಲ, ಪರಮಾತ್ಮ ಗುಣಪೂರ್ಣ ಧಕ್ಕೆ ಇಲ್ಲ. ಕೆಲವಕ್ಕೆಲ್ಲ ಏನಿದೆ ವಿಶೇಷವಾದ ನಿಯಮ ಇರೋದರಿಂದ ಸರಿಯಲ್ಲ. ಅದು ಕಲ್ಪನೆ ಮಾಡಿದ್ದಾರೆ. ಇದನ್ನು ನಿಮ್ಮ ಲೆಕ್ಕ ಹೋಯ್ತು ಅಲ್ಲಿಗೆ. ಅದನ್ನೇ ಎಕ್ಸೆಪ್ಷನ್ ಅಂತ ಕರೆದಿದ್ದು. ಲೋಕಕ್ಷಯ ಸೂಚಕವಾದದ್ದು, ಲೋಕಕ್ಷಯ ಮಾಡ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಅದು ಸರ್ವ ಏನೋ ಅದು ಅನ್ಯೂಶುವಲ್ ನಡೀತು ಅಂದರೆ ಅರ್ಥ ಏನಂತ ಕೇಳಿದ್ರೆ ಕ್ಷಯ, ತಿಥಿಕ್ಷಯ ಅಂದರೆ ದಿನಕ್ಷಯ ಅಂತ ಪ್ರಸಂಗ ಬಂದಾಗ ಏನು ಮಾಡೋಕ್ಕೂ ಅಂತ ಆಶ್ಚರ್ಯ ಏಕಾದಶಿಗೆ ಅಪ್ಲೈ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಅದನ್ನು ಅಲ್ಲಿ ಓದಬೇಕು ಕೃಷ್ಣಾವೃತ ಮಾಡೋದೇ. ಹೌದು ಏನೇ ಸಾಮಾನ್ಯ 15 ದಿವಸ ಇರುತ್ತೆ ಅಂದರೆ ಚಂದ್ರನ ಗತಿ ಹೇಳಿದ್ರೆ ತತ್ವ ಸೌಮ್ಯಾಬ್ದಮೇ ಮಾತ್ರ. ಸೂರ್ಯನ ಪ್ರಕಾರ ಇವೆಲ್ಲ ಪ್ರಶ್ನೆ ಬರೋದಿಲ್ಲ. ಶುಕ್ಲಪಕ್ಷ ಕೃಷ್ಣಪಕ್ಷ ಇಲ್ಲ. ಸೌರಮಾನ ಲೆಕ್ಕ ಹಾಕಿದ್ರೆ ಹೋಯ್ತು. ಬರೀ ಸೌರಮಾನ ಫಾಲೋ ಮಾಡಿಬಿಟ್ರೆ ಇದಿಲ್ಲ. ಅದಕ್ಕೆ ಸೌರಮಾನ ಫಾಲೋ ಮಾಡೋರು ಕೂಡ ಏನು ಮಾಡ್ತಾರೆ ನಮ್ಮಲ್ಲಿ. ಆದರೆ ಇವತ್ತು ಕ್ಯಾಲೆಂಡರ್ ಮಾಡಿದ್ರೆ ಸೌರಮಾನವೆಲ್ಲ ಲೆಕ್ಕ ಇಲ್ಲ, ಗೊತ್ತಾಯ್ತಾ? ನಮ್ಮಲ್ಲಿ ಸೌರಮಾನ ಅನುಷ್ಠಾನ ಮಾಡೋರು ಕೂಡ ತಿಥಿಗಳಿಗೆ ಯಾವ ಲೆಕ್ಕ ತಗೋತಾರೆ? ಚಾಂದ್ರಮಾನನೇ ತಗೊಳ್ಳಿ. ಅದು ಭಾಳ ಇಂಪಾರ್ಟೆಂಟ್. ಯಾವುದು? ಚಂದ್ರ. ಅದೆಲ್ಲ ಜ್ಯೋತಿಷ್ಯ. ಚಂದ್ರನ ಗತಿ ಚೇಂಜ್ ಆಗ್ತಾ ಹೋಗುತ್ತೆ. ಚಂದ್ರ ಏನು ಮಾಡ್ತಾನೆ, ದಿವಸಕ್ಕೆ ಒಂದು 15 ದಿವಸಕ್ಕೆ ಒಂದು ಸರ್ತಿ ಏನು ಮಾಡ್ತಾನೆ, ಪ್ರಾಡ್ಯ ಹುಟ್ಟಿದ್ರೆ ಶನಿವಾರ, ಆಮೇಲೆ ಮತ್ತೆ ಕ್ಷಯ ಹೊಂದ್ತಾನೆ. ಅದನ್ನು ಒಂದು ಪ್ರಿನ್ಸಿಪಲ್ ರೂಲ್ ಮಾಡ್ಕೊಂಡ್ಬಿಟ್ಟು ತಿಥಿ ಲೆಕ್ಕಕ್ಕೆ ಉಪಯೋಗಿಸಿದ್ರು, ಗೊತ್ತಾಯ್ತಾ? ಆ ಲೆಕ್ಕ ಮಾಡ್ತಾ ಹೋಗ್ತಾರೋ ಲೆಕ್ಕದೊಳಗೆ ಸಿಗುತ್ತೆ ಅವ್ರಿಗೆ. ಓ ಈ ರೀತಿ ಆಗುತ್ತೆ. ಪ್ರತಿ ಸರಿ ಚೇಂಜ್ ಆಗುತ್ತೆ. ಕರೆಕ್ಟ್ 15 ದಿವಸಕ್ಕಾಗಲ್ಲ, ಒಂದು ದಿವಸ ಹೆಚ್ಚಾಗತ್ತೆ. ಹೆಚ್ಚಾಗೋದು ಕಾಮನ್, ಹೆಚ್ಚಾಗೋದು ಕಡಿಮೆ ಏನಲ್ಲ, ಕಾಮನ್ ಅದು. ಅರ್ಥ ಆಯ್ತು? ಆದರೆ ಕಡಿಮೆ ಇವತ್ತು ಅದೇ ಲೆಕ್ಕ ಆಗಿಬಿಟ್ಟಿದ್ರೆ ಏಕಾದಶಿ ಮೊನ್ನೆಯಿಂದಾಯಿತು ಸೋಮವಾರ ಆಯಿತು, ಮುಂದಿನ ಸಲ ಸೋಮವಾರ ಆಗಬೇಕು, ಆಗಲ್ಲ ಬುಧವಾರ ಆಗುತ್ತೆ, ಗೊತ್ತಾಯ್ತಾ? ಮುಂದಿನ ಏಕಾದಶಿ ಏನು ಚಂದ್ರನ ಮೂಮೆಂಟಲ್ಲಿ ಒಂದು ಚಂದ್ರನ ಎವ್ರಿ ಇದು ಸಾಮಾನ್ಯ ಯಾವರೇಜ್ 40 ಮಿನಿಟ್ಸ್ ಹಿಂದೆ ಬಿಡ್ತಾನೆ ಎವ್ರಿ ಒಂದೊಂದು ದಿವಸಕ್ಕೆ, ಗೊತ್ತಾಯ್ತಾ? 15 ದಿವಸಕ್ಕೆ ಏನಾಗ್ತಾನೆ, ಅಲ್ಲಿಗೆ ಮುಳುಗೋಗ್ಬಿಡ್ತಾನೆ ಪೂರ್ತಿ. ಮತ್ತೆ ನಿಧಾನ ವಾಪಸ್ ಬರ್ತಾನೆ, ಮತ್ತೆ ಮುಳುಗ್ತಾನೆ. ಹೀಗೆ ಅದಕ್ಕೆ ಬರ್ತ ಕಚ್ಚಿ ಕಡಿಮೆ ಆಗ್ತಾ ಹೋಗುತ್ತೆ, ಗೊತ್ತಾಯ್ತಾ? ಹೌದು, ಅದರಲ್ಲಿ ವ್ಯತ್ಯಾಸ ಇದೆ. ಅದರಲ್ಲಿ ಚಂದ್ರನ ಈ ರೀತಿ ಯೂನಿಫಾರ್ಮಿಟಿ ಇಲ್ಲ, ಸಮ್ ಚೇಂಜಸ್ ಆರ್ ದೇರ್. ಅದಕ್ಕಾಗಿ ತಿಥಿಗಳೇನಾಗುತ್ತೆ ಒಂದೇ ರೀತಿ ಬರೋದಿಲ್ಲ.
ಇಲ್ಲವ್ರು 15 ದಿವಸಕ್ಕೊಂದು ಬಂದುಬಿಡ್ತಿತ್ತು, ಕರೆಕ್ಟಾಗಿ ಬಂದ್ಬಿಡು. 1ನೇ ತಾರೀಕು 11ನೇ ತಾರೀಕು ಏಕಾದಶಿ, ಒಂದನೇ ಮತ್ತೆ 10 ದಿವಸ ಇಟ್ಬಿಟ್ಟು ಇನ್ನೊಂದು 28 ತಾರೀಕು ಇನ್ನೊಂದು ಏಕಾದಶಿ ಆಗಿಬಿಡುತ್ತೆ. ಆಗೋದಿಲ್ಲ ಆ ಥರ. ಚಂದ್ರನ ಗತಿ ಚೇಂಜ್ ಆಗುತ್ತೆ, ಅದು ಭಾಳ ಇಂಪಾರ್ಟೆಂಟ್. ಆ ಥರ ಸೈಂಟಿಫಿಕಲಿ ಪ್ರೂವ್ಡ್ ಅದಲ್ಲ, ಇದೇನಲ್ಲ. ಜ್ಯೋತಿಷ್ಯಕ್ಕೂ ಅದಕ್ಕೆ ಯಾವ ವ್ಯತ್ಯಾಸವೂ ಇಲ್ಲ. ಜ್ಯೋತಿಷ್ಯಕ್ಕೂ ಅದಕ್ಕೂ ಎಷ್ಟೆಷ್ಟು ವ್ಯತ್ಯಾಸ ಇಲ್ಲ. ಎಷ್ಟು 100 ವರ್ಷದ ಪಂಚಾಂಗ ಎಲ್ಲ ಮಾಡಿಟ್ಬಿಟ್ಟಿದ್ದಾರೆ. 100 ವರ್ಷ ಪಂಚಾಂಗ ರೆಡಿ ಇದೆ, ಪ್ರಿಂಟಲ್ಲಿ ರೆಡಿ ಇದೆ. ಇದರಲ್ಲಿ ಎಷ್ಟೋ 1000 ವರ್ಷ ಮಾಡಿಬಿಟ್ಟಿದ್ದಾರಂತೆ. ನಿಮಗೆ ಗೂಗಲಲ್ಲಿ ಸಿಗೋ ಇದರಲ್ಲಿ ಲೆಕ್ಕ ಹಾಕಿದರೆ ಅದು ಎಷ್ಟೋ ವರ್ಷ ಕಾಲ 10-20 ಸಾವಿರ ವರ್ಷ ರೆಡಿ ಮಾಡಿಬಿಟ್ಟಿದ್ದಾರೆ. ಹಿಂದಿಂದು ಸಿಗುತ್ತೆ, ಆ ಥರ ಮಾಡಿದ್ದಾರೆ. ಮುಂದಿಂದು ಸಿಗಬೇಕು, ಆ ಥರ ಮಾಡಿದ್ದಾರೆ. ಬಟ್ ಪ್ರಿಂಟೆಡ್ ಪಂಚಾಂಗನೇ 100 ವರ್ಷಕ್ಕೆ ಸಿಗುತ್ತೆ ಈಗ, ಗೊತ್ತಾಯ್ತಾ. ನಾವು ಈಗ ಕೈ ತೆರ್ತೀವಿ ಅಷ್ಟೇ ಹೊರತು ರೆಡಿ ಮಾಡಿಬಿಟ್ಟಿದ್ದಾರೆ ಅದನ್ನು. ಅಂದರೆ ಅಷ್ಟು ಆ್ಯಕ್ಯುರಸಿ ಇದೆ, ಲೆಕ್ಕ ಆ ಥರ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಆಗೋದು ಕೂಡ ಗೊತ್ತಾಗಿ ಎಷ್ಟು ಶಕ್ತಿ, ಅದಕ್ಕೊಂದು ರೂಲ್ ಇದೆ. ಮತ್ತು ಹೆಚ್ಚು ಕಡಿಮೆ ಸುಮ್ಮನೆ ಆಗೋದಿಲ್ಲ, ಅದಕ್ಕೊಂದು ಬೇಸಿಸ್ ಇದೆ. ಆ ಬೇಸಿಸ್ ಪ್ರಕಾರ ಅದಕ್ಕೆ ಜ್ಯೋತಿಷ್ ಶಾಸ್ತ್ರ. ಅದು ಅಷ್ಟೇ ಇದ್ದರೆ ಶಾಸ್ತ್ರ ಬೇಕಾಗಿ ಕ್ಯಾಲೆಂಡರ್ ಬರಲಿಕ್ಕೆ ಯಾರು ಮಾಡಬೇಕಾಗಿಲ್ಲ ಈಗ. ಯಾಕೆ ಒಂದು ಆಟೋಮೆಟಿಕಲಿ ಒಂದೇ ತಾರೀಕು ಮುಂದೆ ಹೋಗ್ತಾರೆ, ಒಂದು ತಿಂಗಳು ಕಡಿಮೆ ಆಗುತ್ತೆ ಅಂತ ನಡೆದುಬಿಟ್ಟಿದೆ ಅದೀಗ. ಅರ್ಥ ಭಾಳ ಅದೇ ವಿದ್ಯೆ ಅದು, ಜ್ಯೋತಿಷ್ ಶಾಸ್ತ್ರ. ಅದು ಸೂರ್ಯಾಸ್ತ ಇದೆ, ಗುರುಅಸ್ತ ಸೂರ್ಯಾಸ್ತ ಎಲ್ಲ ಹೇಳ್ತಾರೆ. ಅದಕ್ಕೂ ಅಷ್ಟೇ, ಸೂರ್ಯಾಸ್ತ ಕಾಣೋದಿಲ್ಲ ಆಗ. ಅಷ್ಟು ಸೂರ್ಯ ಆಶ್ಚರ್ಯ ಅಂದರೆ ಪ್ರತಿನಿತ್ಯ ನಿಮಗೆ ಶುಕ್ರಗ್ರಹ ನಕ್ಷತ್ರ ಶುಕ್ರ ಕಾಣಿಸುತ್ತೆ. ಹಳ್ಳಿಗಳಿದ್ರೆ ಅದೊಂದು ಬೆಳಿ ಮೂಡಿತು ಅಂತ ಬರ್ತಾರೋ, ಶುಕ್ರನ ಟೈಮ್ ಲೆಕ್ಕ ಹಾಕ್ತಾರೋ, ಸೂರ್ಯ ಸುಮಾರು 4-4:30 ಆಗಿರುತ್ತೆ ಅಂತ ಅರ್ಥ ಅವ್ರಿಗೆ. ಅದು ಶುಕ್ರಾಸ್ತ ಕಾಣಿಸೋದಿಲ್ಲ. ಅವು ಹತ್ತಿರ ದೂರ ಹೋಗುತ್ತೆ, ನಿಮಗೂ ಗೊತ್ತದು. ಚಂದ್ರ ಭಾರಿ ಚಂದ್ರ ಭಾರಿ ದೂರ ಹೋಗ್ತಾನೆ. ಮೊನ್ನೆ ಅತಿ ಹತ್ತಿರದ ಚಂದ್ರ ಬಂದಿದ್ದಾನೆ, ಕೈ ಹಾಕಿದ್ರೆ ಸಿಗ್ತಾರೆ ಅಂತಲ್ಲ, ಆದರೆ ತುಂಬ ಭಾರಿ ದೂರ ಹೋಗಿದ್ದಾನೆ ಚಂದ್ರ, ಆ ಥರ. ಮತ್ತು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾನೆ, ಹತ್ತಿರ ದೂರ ಇದ್ದ ಕಡಿಮೆ ಕಾಣಿಸ್ತಾನೆ. ಚಂದ್ರಗತೆ ಆ ಥರ ವ್ಯತ್ಯಾಸ ಇದೆ. ಭೂಮಿಯು ಪರ್ಫೆಕ್ಟಾಗಿ ದುಡ್ಡಾಗಿಲ್ಲ, ಗೊತ್ತಾಯ್ತಾ. ಸ್ವಲ್ಪ ಎಲಿಪ್ಟಿಕಲ್ಲಿರೋದು, ಪೂರ್ತಿ 100% ಇಲ್ಲ ಅದು. ಹೌದು, ಅದರಿಂದ ಅದು ಅಷ್ಟು ಒಂದು ಚೂರಿದಾರು ಎಷ್ಟೋ ಚೇಂಜಸ್ ಆಗಿಬಿಡುತ್ತೆ. ಅದು ಕ್ಲಿಯರ್ಲಿ ಆಗಿರೋದ್ರಿಂದ ಚೇಂಜಸ್ ಆಗಿ ಇವೆಲ್ಲ ಸೇರಬೇಕೀಗ. ಎಲ್ಲ ಗ್ರಹಗಳು ಮೂವ್ಮೆಂಟು ಕೌಂಟ್ ಮಾಡಬೇಕೀಗ, ಒಂದೇ ಅಲ್ಲ ಇವರೀಗ. ಯಾಗಿಂದ ಎಲ್ಲಿರುತ್ತೆ, ಭಾರಿ ದೊಡ್ಡ ಸೈನ್ಸ್, ಸಾಮಾನ್ಯ ಅಲ್ಲ ಅದು. ಎಷ್ಟರ ಮಟ್ಟಿಗೆ ಹಳ್ಳಿಯಲ್ಲಿ ಲೆಕ್ಕ ಹಾಕ್ತಾರೆ ಅಂದರೆ, ಕೆಲವರು ಇದ್ದರು ಒಬ್ಬರು ನಾನು ನೋಡಿ ಜ್ಯೋತಿಷ್ಯನ, ಅವ್ರು ಏನು ಸಂಸ್ಕೃತನೂ ಸರಿಯಾಗಿ ಬರೋದಿಲ್ಲ, ಗೊತ್ತಾಯ್ತಿಲ್ಲ. ಪಕ್ಕಾ ಲೆಕ್ಕ, ಅದು ಇಂಡಿಪೆಂಡೆಂಟಾಗಿ ಬೇರೆ ಓದು ಬರ ಹೆಚ್ಚಿಲ್ಲೇ ಇಲ್ಲ. ಜ್ಯೋತಿಷ್ ಶಾಸ್ತ್ರ ಲೆಕ್ಕ ಓದಕ್ಕೆ ಕಲ್ತು ಬಂದಿದ್ದಷ್ಟೇ. ಇಂಡಿಪೆಂಡೆಂಟ್ ಪಂಚಾಂಗ ಮಾಡ್ತಿದ್ದ ವ್ಯಕ್ತಿ, ತಿಳಿತಾ. ಯಾವುದರಲ್ಲೂ ಜಾಸ್ತಿ ಎಜುಕೇಷನ್ ಇಲ್ಲ. ಜ್ಯೋತಿಷ್ ಶಾಸ್ತ್ರ ಭಾರಿ ಎಕ್ಸ್ಪರ್ಟ್, ತಿಳಿತಾ. ಅದು ಪ್ರತ್ಯೇಕ ಶಾಸ್ತ್ರ ಆದಾಗ ಆ ನಾಲೆಡ್ಜ್ ಇದ್ದರೆ ಸಾಕು. ಉಳಿದ ಹೆಲ್ಪ್ ಅಸಿಸ್ಟ್ ಮಾಡ್ಬೋದೇ ಹೊರತು ಮೇನ್ ಅದೇ ಬೇಕಾಗ್ತದೆ. ಆ ಅರ್ಥದಲ್ಲಿ ಬದಲಾವಣೆ ಆಯಿತು. ಅಪೂರ ಭೀಮಸ್ಯನಾದಂ ಸಹ. ಒಟ್ಟಿನ ಮೇಲೆ ಏನಾಯ್ತು ಈಗ, ಭೀಮ ಮತ್ತು ಕೃಷ್ಣರ ಧ್ವನಿ ಮಾತ್ರ ಕೇಳಿಸಿ ಹೊರತು ಬೇರೆ ಅಲ್ಲ. ಎಲ್ಲಿ ಅದೆಲ್ಲ ಪವಾಡಗಳು, ಅದೆಲ್ಲ ಮತ್ತೆ ನಡೆಯೋದಿಲ್ಲ. ಆ ಶಕ್ತಿಯನ್ನು ತೋರಿಸ್ತಾರೆ. ಕೃಷ್ಣ 12 ವರ್ಷ ಮಾಡಿದ ಒಂದನ್ನೇ. ಪ್ರಿಯವ್ರತರಾದ ರಾತ್ರಿಯೆಲ್ಲ ಹಗಲು ಮಾಡಿದ. ಅವೆಲ್ಲ ಏನು ಆ ಕಾಲಕ್ಕೆ ನಡೆಯೋದು, ರೂಲ್ಸ್ ಆಗೋದಿಲ್ಲ ಅವೆಲ್ಲ. ಒಂದು ಹಂತಲ್ಲಿ ನಡೆದು ಅದು ಎಕ್ಸೆಪ್ಷನ್ ಅಷ್ಟೇ. ಯಾರೂ ಮಾಡಿದ ಬೆಂಕಿಯಲ್ಲಿ ಪ್ರಹ್ಲಾದ ಸುಡಲಿಲ್ಲ. ಪ್ರಹ್ಲಾದ ಬೆಂಕಿಯಲ್ಲಿ ಸುಡಲೇಬೇಕಾಗಿತ್ತು. ಸತ್ತ ಮೇಲೆ ದೇಹ ಸುಟ್ಟರೆ ಸುಡೋದಕ್ಕೆ ಬದುಕಿಂತಾಗಲಿ ಸುಡಲಿಲ್ಲ. ಹಾವು ಕಚ್ಚಿದ್ರು ಸಾಯಲಿಲ್ಲ, ಬೆಟ್ಟ ಹಾಕಿದ್ರು ಮೈ ನುಜ್ಜುಗುಜ್ಜು ಆಗಲಿಲ್ಲ. ಅದೆಲ್ಲ ಮಹಿಮೆ ಅಂದರೆ ಅವೆಲ್ಲ ದೇವ್ರ ಮಹಿಮೆನೇ. ಇಲ್ಲಿ ನಾವು ಸಾಮಾನ್ಯ ಆಗಬೇಕಾದಾಗೋದಿಲ್ಲ. ದೇವರು ಅದನ್ನು ಮೀರಿ ನಡೀತಾನೆ ಅಂತ ಅರ್ಥ. ದೇವರು ಅದನ್ನು ಮೀರಿ ನಡೀತಾನೆ. ಸಿಮಿಲ್ಯಾರಿಟಿ ಇದೆ. ಅವೆಲ್ಲ ಅದೇ ಪವಾಡ, ಅಚಿಂತ್ಯಾದ್ಭುತ ಶಕ್ತಿ ಅಂದರೆ ಅದೇ ದೇವರು. ಇವತ್ತು ಮೊದಲೇನಾಗಿತ್ತು, ನಮಗೆ ಡೆಲ್ಲಿ ಎಷ್ಟು ದಿವಸ ಕಾಶಿಗೆ ಹೋದವ್ರು ಬರೋರು ಕಾಲ್ಬಲ್ಲಿ ಬರ್ತಾನೆ ಇರಲಿಲ್ಲ. ಅಲ್ಲಿ ಬಿಡ್ತಾರಲ್ಲ ಅದು ಗೊತ್ತಿರಲಿಲ್ಲ ಅಂಥ ಕಾಲ. ಈಗೇನಿಲ್ಲ, ಬೆಳಿಗ್ಗೆ ಸಾಯಂಕಾಲ ವಾಪಸ್ ಬರ್ತಾರೆ. ಅರ್ಥ ಆಯ್ತಾ. ಇದು ಸೈನ್ಸಿನ ಪವಾಡ ಇದು. ಬಟ್ ಇದು ಲಿಮಿಟೇಷನ್ ಇದೆ. ಕಾಮನ್ ಸೆನ್ಸ್ಗಿಂತ ಸೈನ್ಸ್ ಭಾರಿ ಮುಂದಿರೋದು, ಸಂಶಯನೇ ಇಲ್ಲ. ಆದರೆ ತತ್ವಜ್ಞಾನದ ಮುಂದೆ ಏನಾಗುತ್ತದ, ಭಾರಿ ಸಣ್ಣದಾಗೆ ಕಾಣಿಸುತ್ತೆ. ಈ ಬೆಟ್ಟಗಳು ಎಷ್ಟು ದೊಡ್ಡದು ಕಾಣಿಸುತ್ತೆ. ಮೇಲಿಂದ ನೋಡಿ ಹೇಗೆ ಕಾಣಿಸ್ತದೆ ಅದು. ಬೆಟ್ಟಗಳು ಇಷ್ಟು ಎತ್ತರ ಕಾಣುತ್ತಲ್ಲ, ಮೇಲಿಂದ ಏರಲ್ಲಿ ಹೋಗೋಕೆ ಹೇಗೆ ಕಾಣುತ್ತದ, ಗ್ರೌಂಡ್ ಲೆವೆಲಿಗೆ ಕಾಣೋದು ಗೊತ್ತಾಯ್ತಿಲ್ಲ. ಬೆಟ್ಟ ಹೊರ್ಕೋಬೇಕು ಅಷ್ಟ ಹೊರತು ಏನು ಡಿಫ್ರೆನ್ಸೇ ಗೊತ್ತಾಗೋದಿಲ್ಲ. ಗ್ರೌಂಡಿಗೆ ಅದಕ್ಕೆ ವ್ಯತ್ಯಾಸನೇ ಕಾಣಿಸೋದಿಲ್ಲ. ಯಾಕೆ ಈ ಎತ್ತರ ನೆಗ್ಲಿಜಿಬಲ್ ಆಯ್ತಿದೆ. ಈ ಎತ್ತರ ಎಂಥದ್ದಿದ್ದು ನೆಗ್ಲಿಜಿಬಲ್. ಎವರೆಸ್ಟ್ ಭಾರಿ ದೊಡ್ಡದು, ಜನರಿಗೆ ಗೊತ್ತಿದೆ. ಎವರೆಸ್ಟ್ ಮೇಲೆ ಹೋದ್ರೆ ಏನೂ ಗೊತ್ತಾಗಲ್ಲ. ಪರ್ವತ ಅಂತ ಹೇಳಬೇಕಷ್ಟೇ ನೀವು. ಬಾಡಿ ಗ್ಯಾಪ್ ಇದ್ದ ಪರ್ವತ ಇರಬೇಕು. ಫ್ಲೈಟಲ್ಲಿ ಅಬ್ಸರ್ವ್ ಮಾಡಿ, ವಿಂಡೋ ಸೀಟಾಗಿ ಸರಿಯಾಗಿ ನೋಡ್ತಾ ಹೋದರೆ ಭಾಳ ಜನ ಕೂತ್ಕೊಂಡು ಮಲ್ಕೊಂಡು ಬಿಡ್ತಾರೆ. ಕೂತ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲ, ನೋಡಬೇಕಲ್ಲ. ನೋಡಿದರೆ ಎಷ್ಟೆಷ್ಟು ವೆರೈಟಿ ಕಾಣಿಸುತ್ತೆ. ನದಿಗಳಲ್ಲೇ ಹಾಕಿ ಕಾಣಿಸುತ್ತೆ ನಿಮಗೆ. ಸಣ್ಣ ಕಾಲುವೆ ಕಂಡ, ಒಂದು ಗೆರೆ ಕಂಡ ಕಾಣುತ್ತೆ ಅಷ್ಟೇ, ಗೊತ್ತಾಯ್ತಾ.
ಬರೀ ಕಡೆ ಹೋಗ್ತಾ ಇರುತ್ತೆ. ಪೂರ್ತಿ ಸಣ್ಣಗಳು ಕಾಣಿಸೋದೇ ಇಲ್ಲ, ತೀರಾ ಸಣ್ಣ ಗೊತ್ತು ಕೂಡ ಆಗೋದಿಲ್ಲ. ಅವೆಲ್ಲ ವ್ಯೂನಿಂದ ಚೇಂಜಸ್ ಆಗ್ತಾ ಹೋಗುತ್ತೆ. ಏನ ಹಾಂ ಹಾಂ ಅದಕ್ಕೆ ಸಂಬಂಧ ಏನದು? ಅಯ್ಯೋ ಬರೀ ಅಕ್ಷರಗಳು ಸಿಕ್ಕಾಬಡ್ದು ದೊಡ್ಡ ಅಕ್ಷರ, ಅಚಿಂತ್ಯ ಅದ್ಭುತ ಶಕ್ತಿ. ಯಾವುದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ. ಅದು ಒಂದು ಕಾಮನ್ ಸೆನ್ಸ್ಗೆ ಎಕ್ಸ್ಪ್ಲೇನ್ ಮಾಡೋದು ಕೆಲವು. ಈ ಒಂದು ಅರ್ಧ ಗಂಟೆ ಬರ್ತಾರೆ, ಅವ್ರು ಕಾಮನ್ ಸೆನ್ಸ್. ಅದು ಸ್ವಲ್ಪ ಲೆಕ್ಕ ಹಾಕಿದರೆ ಅದು ಸೈನ್ಸ್ ಆಯಿತು, ಇನ್ನೂ ಲೆಕ್ಕಕ್ಕೆ ಹಾಕಿದರೆ ಫಿಲಾಸಫಿ ಆಯಿತು. ಅದನ್ನೂ ಮೀರಿದ್ದು ಯಾವುದು? ದೇವ್ರ ಶಕ್ತಿ. ಅದಕ್ಕೆ ಅದು ಒಳಪಟ್ಟು ದೇವ್ರಿಗೆ ಅಕಸ್ಮಾತ್ ನಿಯಮಕ್ಕೆ ಒಳಪಟ್ಟಿದ್ರೆ ಏನಾಗ್ತಿತ್ತು? ಇಲ್ಲ ಅಂತ ಆಯ್ತು. ಅಂದರೆ ಹೇಳ್ತಾ ಐ ಆಮ್ ಹೆಲ್ಪ್ಲೆಸ್ ಅಂದ್ಬಿಟ್ರೆ ಆಗ ದೇವ್ರು ಹೆಲ್ಪ್ಲೆಸ್ ಆಗೋದಿಲ್ಲ. ಅದು ಬಹಿಬೆ. ಸೊ 4 ಸ್ಟೇಜಲ್ಲಿ ನೋಡ್ಬೇಕು ನಾವು. ಇದು ಇನ್ಯಾರಿಗೂ ಏನಿಲ್ಲ, ಅಚಿಂತ್ಯಾದ್ಭುತ ಮಹಾಲಕ್ಷ್ಮಿಗದಲ್ಲೇ ಇದೆ. ಆದರೆ ದೇವರ ದೃಷ್ಟಿಯಲ್ಲಿ ಅಚಿಂತ್ಯ ಆಗಲಿಲ್ಲ. ಅದು ದೇವ್ರದ್ದು ಅಬ್ಸಲ್ಯೂಟ್ ಅಚಿಂತ್ಯಾದ್ಭುತ ಶಕ್ತಿ, ಅಬ್ಸಲ್ಯೂಟ್. ಅದು ಅವ್ರದ್ದು ದೇವರ ಅನುಗ್ರಹದಿಂದ ಬಂದಿತ್ತಷ್ಟೆ. ಒಂದರ್ಥದಲ್ಲಿ ಅವರಿಗೂ ಅಚಿಂತ್ಯ ಅಂತ ಹೇಳಿಬಿಟ್ಟಿದ್ದಾರೆ. ಅಚಿಂತ್ಯ, ಬೇರೆಯವರಿಗೆ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದು ಮಹಾಲಕ್ಷ್ಮಿಗೆ ಅಚಿಂತ್ಯಾದ್ಭುತ ಶಕ್ತಿ ಇದೆ, ಆದರೆ ದೇವರ ದೃಷ್ಟಿಯಿಂದ ಅದು ಅಬ್ಸಲ್ಯೂಟ್ ಆಗಲಿಲ್ಲ. ಅದು ಗೊತ್ತಾಯ್ತಾ? ನಮ್ಮ ವಾಯುದೇವರ ಶಕ್ತಿಯೇ ಅಚಿಂತ್ಯ, ರಾಯರದೇ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ. ದೊಡ್ಡವ್ರ ಶಕ್ತಿಯೇ ಅಚಿಂತ್ಯ. ಇನ್ನೂ ಹೇಳ್ಬೇಕಾದ್ರೆ ಪ್ಲಂಬರ್ ಬರ್ತಾ ಅವ್ನು ಮಾಡಿ ನೋಡಿ ಆಶ್ಚರ್ಯ ಆಗುತ್ತೆ ಅಷ್ಟೇ ನಮಗೆ. ಅವ್ನು ಮಾಡ್ತಾನೆ, ಅವ್ನು ಟಕ ಮಾಡಿ ಹಾಕ್ಬಿಡ್ತಾನೆ. ನಾವು ಕೊಟ್ಟಿದ್ದು ಏನು ಕೆಲಸ ಆಗಲ್ಲ. ಅದೆಲ್ಲ ಬೇರಿಂದೆಲ್ಲ ಅದ್ಭುತನೇ ನಮಗೆ. ಆದರೆ ಆ್ಯಕ್ಚುಯಲ್ ಅದ್ಭುತ ಆಗಬೇಕಾದ್ರೆ ಒಂದು ನಿಯಮಕ್ಕೆ ಒಳಪಟ್ಟು ಮಾಡ್ತಾರಲ್ಲ, ಇದು ಆದರ್ಶ ಅಂತೆ. ಒಂದು ನಿಯಮಕ್ಕೆ ಒಳಪಟ್ಟು ಮಾಡ್ತಾರೆ. ನಿರವಧಿಕ ಒಂದು ನಿಯಮಕ್ಕೆ ಬದ್ಧರಾಗ್ತಾರೆ. ಆದರೆ ಇವರು ಏನಿಲ್ಲ, ಯಾವ ನಿಯಮಕ್ಕೂ ಬದ್ಧ ಇಲ್ಲ. ನಿಯಮ ಪಾಲನೆ ಮಾಡ್ತಾ ಇದ್ದರೆ ಅನುಗ್ರಹ ಮಾಡ್ತಾನೆ ಅಷ್ಟೇ ಹೊರತು ಏನಲ್ಲ ಅದಕ್ಕೆ ಬೈಂಡಿಂಗ್ ಅಲ್ಲ. ಹುಡುಗರಿಗೆಲ್ಲ ಬೈಂಡಿಂಗ್. ಅದು ಲಕ್ಷ್ಮೀನಾರಾಯಣ ಇಬ್ಬರಿಗೆ ಬೈಂಡಿಂಗ್ ಅಲ್ಲ. ಲಕ್ಷ್ಮೀದೇವಿ ನಾರಾಯಣ ಇಚ್ಛೆ ಬೈಂಡಿಂಗ್ ಅಷ್ಟೇ ಹೊರತು ಏನಲ್ಲ. ದೇವರಿಗೆ ಅದು ಕೂಡ ಇಲ್ಲ, ಸ್ವೇಚ್ಛೆ. ಆಗ ದೇವರಲ್ಲಿ ಭಕ್ತಿ ಭಾರಿ ಜಾಸ್ತಿ ಆಗುತ್ತೆ. ನಾವೇನು ದೇವ್ರೇನು ಮಾಡ್ತಾನೆ ಎಂಬ ಪದ್ಧತಿ ಹೇಳ್ತೀವಿ. ಪಾಪ ದೇವ್ರೇನು ಮಾಡಿ ಎರಡೆರಡು ಬೇರೆ. ದೇವ್ರೇನು ಮಾಡ್ತಾರೆ ಪದ ಉಪಯೋಗಿಸೋರು ಏನು ಗೊತ್ತಿಲ್ಲ ಅಂತ ಆಯ್ತು. ಅಲ್ಲಿಗೆ ದೇವ್ರ ಕಾನ್ಸೆಪ್ಟೇ ಗೊತ್ತಿಲ್ಲ ಅಂತ ಅವರು ಮಾತಾಡ್ಬೋದು ಅಷ್ಟೆ. ತಥೋ ದ್ರೌಣಿ ಮುಖಂ ಸೇನಾಂ ಸರ್ವಾಂ. ಧರ್ಮರಾಜನಿಗೆ ಭಾರಿ ಖುಷಿ ಆಯಿತು. ಬಿಡುತ್ತೆ ಯಾತಕ್ಕೆ ಖುಷಿ ಆಯಿತು ಧರ್ಮರಾಜನಿಗೆ? ಅರ್ಜುನ ಉಳ್ಕೊಂಡು, ಅದು ಭಾರಿ ಇಂಪಾರ್ಟೆಂಟ್ ಪಾಯಿಂಟ್. ರಿಸ್ಕ್ ಇತ್ತು ಅದು. ಸದ್ಯ ಅದು ಆಯಿತು. ಆಮೇಲೆ ನೋಡಿದರೆ ಇನ್ನೊಂದು ಕೆಲಸ ಆಗಿರುತ್ತೆ. ಏನದು? ಜಯದ್ರಥ ಅವ್ರ ಅಪ್ಪ ಬೇರೆ ಹೋದ, ಇವತ್ತು ಹೋಗ್ಲಿಬಿಡು ಅಂತೇಳಿ ಅಷ್ಟು ನಡೆಯಿತು. ಶೀರ್ಣಾಂ ಸೇನಾಂ ತಥೋ ದ್ರೌಣಿ ಮುಖಂ ಸೇನಾಂ ಸರ್ವಾಂ ಭೀಮೋ ಅಭ್ಯವರ್ತತ ಪಾರ್ಥ ಕರ್ಣಮುಖಾಂ ಶಿಷ್ಟಾನ್ ತಥೋ ಅಭಜ್ಯತ ತದ್ಬಲಂ. ತಥೋ ದ್ರೌಣಿಮುಖಂ ಸೇನಾಂ ಸರ್ವಾಂ ಭೀಮೋ ಅಭ್ಯವರ್ತತ. ಆಗ ದ್ರೌಣಿಮುಖಂ ಸೇನಾಂ, ದ್ರೌಣಿಯಿಂದ ಮುಕ್ಕೊಂಡಿದ್ದಂತಹ ಸೇನೆಯನ್ನು ಸರ್ವಾಂ, ಈ ಸೇನೆಯನ್ನು ಭೀಮಸೇನ ದಾಟಿ ಅಂದರೆ ಅಶ್ವತ್ಥಾಮರನ್ನು ಸೋಲಿಸಿ ಹೋಗಿದ್ದು ಅಂತ ಅರ್ಥ. ದ್ರೌಣಿಮುಖ ಅಂತ ಯಾತಕ್ಕೆ ಹೇಳಿದರು ಅಂದರೆ ಅಶ್ವತ್ಥಾಮರನ್ನು ಸೋಲಿಸಿ ಹೋಗಿದ್ದರಿಂದ ಮಹತ್ವ ಬಂತು. ಪಾರ್ಥ ಕರ್ಣಮುಖಾಂ ಶಿಷ್ಟಾನ್, ಕರ್ಣಮುಖವಾದ ಸೇನೆಯನ್ನು ಗೆದ್ದಿದ್ದು ಅರ್ಜುನ, ಅಶ್ವತ್ಥಾಮ ಸೇನೆ ಗೆದ್ದಿದ್ದು ಭೀಮಸೇನ. ಶಿಷ್ಟಾಂ ತಥೋ ಅಭಜ್ಯತ ತದ್ಬಲಂ. ಅದೇ ಕರ್ಣಮುಖಾಂ ಶಿಷ್ಟಾಂ, ಅದು ಬಿಡಿಸ್ಬೇಕಲ್ಲಿ. ಶಿಷ್ಟಾಂ ಅಂದರೆ ಉಳಿದಂಥ ಸೇನೆಯನ್ನು ಉಳಿದ್ಬೆಲ್ಲ ಅಲ್ಲಿ ಸೈನ್ಯ ಎಲ್ಲ ಬ್ರೇಕ್ ಆಗೋಯ್ತು ಪೂರ್ತಿ. ಏನು ಅಭಜ್ಯ ಎಲ್ಲ ವ್ಯೂಹ ಕೆಟ್ಟ ಹಾಳಾಗೋಯ್ತು. ವ್ಯೂಹ ಎಲ್ಲ ಡಿಸ್ಟರ್ಬ್ ಆಯ್ತು ಇದರಿಂದ. ಇಷ್ಟೊತ್ತು ಕೂಡ ವ್ಯೂಹ ಭದ್ರವಾಗಿತ್ತು, ಹೋಯ್ತು. ಆ ಹೊತ್ತಿಗೆ ಎಲ್ಲರೂ ಎಂಟ್ರಾಗಿಬಿಟ್ರಿ, ಪಾಂಡವ್ರ ಕಡೆಗೆ ಎಂಟ್ರಾಗಿಬಿಟ್ರಿ. ವ್ಯೂಹ ಹೋಗಿದ್ದೆ. ವ್ಯೂಹದೊಳಗೆ ಹೋಗ್ಲಿಕ್ಕೆ ಯಾರಿಗೆ ಸಾಧ್ಯವಾಗಿತ್ತು? 3 ಜನಕ್ಕೆ ಮಾತ್ರ ಹೊರಟಿತ್ತು. ಫಸ್ಟ್ ಯಾರು? ಕೃಷ್ಣ ಹೇಳಬೇಕು. ಕೃಷ್ಣನ ಹೇಳ್ತಾರಾ? ಕೃಷ್ಣ ಹೋಗೋ ಪ್ರಸಂಗನೇ ಬರೋದಿಲ್ಲ. ಯಾಕೆ? ಅರ್ಜುನ ಫಸ್ಟ್ ಹೋಗಿದ್ದು. ಹೇಗೆ ಹೋದ? ಆ ಕಾನ್ಸೆಪ್ಟ್ ಸೀಕ್ವೆನ್ಸ್ ಬರೆದ್ಬಿಟ್ರೆ ಪದ್ಧತಿ ಆಗುತ್ತೆ. ಅರ್ಜುನ ಹೇಗೆ ಹೋದ? ನಮಸ್ಕಾರ ಮಾಡಿ. ಆಮೇಲೆ ಯಾರು ಹೋದರು? ಸಾತ್ಯಕಿ. ಮೊದಲು ಭೀಮ ಎಂಟ್ರಿ ಕೊಡಿಸಿದ್ದು ಭೀಮಸೇನ. ನಮಸ್ಕಾರ ಮಾಡಿದ್ರಿಂದ ಪ್ರಾಬ್ಲಮ್ ಬರಲಿಲ್ಲ, ಎರಡಾಯಿತು. ಆಮೇಲೆ ಹೋಗಿದ್ದು ಭೀಮಸೇನ. ಹೇಗೆ? ಇಂಥ ಭೀಮಸೇನಿಗೆ 3 ವ್ಯೂಹ ಇದೆ. ಯಾವ ವ್ಯೂಹ ಅದು? ಶಕಟ, ಅಬ್ಜ, ಹೆಸರು ಬರೀಬಾರ್ದು. ಶಕಟ, ಅಬ್ಜ, ಚಕ್ರ. ಶಕಟ ಅಂದರೆ ಮೊದಲು ಎತ್ತಿನ ಗಾಡಿ ಆಕಾರ ಕಾಣಿಸುತ್ತೆ. ಜಟಕ, ಶಕಟ ಅವೆಲ್ಲ ಎತ್ತಿನ ಗಾಡಿ ಅಂತಲೇ ಅರ್ಥ. ಅದಕ್ಕೆ ಎತ್ತಿನ ಗಾಡಿ ನೋಡಿದವ್ರಿಗೆ ಗೊತ್ತಿರ್ತದೆ. ಆ ಕಾರದಲ್ಲಿ ನಿಲ್ಲಿಸಿದ್ರು. ಆಮೇಲೆ ಎರಡನೇ ಸ್ಟೇಜ್ ಯಾವುದದು?
ಪದ್ಮ, ಶಕಟ, ಅಬ್ಜ, ಕೊನೆಯದು ಯಾವುದು ಚಕ್ರ. ಆ ಅದ್ರ ದಾಟಿದ ಆ ವ್ಯೂಹದ ಒಳಗೆ ಒಂದು ವ್ಯೂಹ, ಅದರೊಳಗೆ ಇನ್ನೊಂದು ವ್ಯೂಹ. 3-4 ಲಾಕ್ ಮಾಡ್ತಾರಲ್ಲ ಹಾಗೆ ಒಂದನ್ನು ಮಾಡಿ ಹೊಡಿಲಿಕ್ಕೂ ಸಾಧ್ಯ ಇಲ್ಲ. ಮೊದಲನೇದು ಎಂಟ್ರಿನೇ ಸಿಗೋದಿಲ್ಲ, ಎರಡನೇದು ಎಂಟ್ರಿ, ಮೂರನೇದು ಎಂಟ್ರಿ ಇಂಪಾಸಿಬಲ್. ಅರ್ಜುನಿಗೆ ಹಾಕಲಿಲ್ಲ ಅಲ್ಲಿವರೆಗೂ ಕೂಡ. ಅರ್ಜುನ್ ಮೂರನೇದಕ್ಕೆ ಹೋಗೋತ್ತು ಕತ್ಲಾಗೋಯ್ತು ಅಷ್ಟೊತ್ತಿಗೆ. ಅದಕ್ಕೇನು ಅವನೇ ಹೊರಗೆ ಬಂದುಬಿಟ್ಟ, ನೋಡೋಕೆ ಅವನೇ ಹೊರಗೆ ಬಂದ ಸತ್ತು ಹೋಗ್ಬಿಟ್ಟು. ಅದು ಅಭೇದ್ಯ ವ್ಯೂಹಗಳು. ಆದರೆ ಭೀಮಸೇನ ಮಾಡಿದ್ದೇನೀಗ, ಇವತ್ತು ನಾನೇ ಫೆಚ್ಕೊಂಡು ಹೋಗಿದ್ದರಿಂದ ಹಿಂದಿನ ದಿವಸ ಪದ್ಮವ್ಯಾಸಕ್ಕೆ ಹಾಕಿತ್ತೋ ಇಲ್ಲೋ. ಈಗ ನೆಕ್ಸ್ಟ್ ಡೇನೇ ಬಾರಿ ಕಲ್ತ್ಕೊಂಡು ಬಂದ, ಗ್ಯಾಪ್ ಇತ್ತು, ಎಲ್ಲೋ ಒಂದು ಕೋರ್ಸ್ ಅಟೆಂಡ್ ಮಾಡಿ ಬಂದ ಅಂತಿಲ್ಲ. ವೆರಿ ನೆಕ್ಸ್ಟ್ ಡೇ ಆಗಿರೋದ್ರಿಂದ ಹಿಂದಿನ ಅದೇನು ಅದಕ್ಕಿಂತ ಸಿಕ್ಕಾಬಟ್ಟೆ ಇದು ಕಷ್ಟದ ವ್ಯೂಹ ಇದು. ಇದನ್ನು ಎಫರ್ಟ್ಲೆಸ್ ಆಗಿ ಭೀಮಸೇನ ಬರೆದಿರಬೇಕಾದ್ರೆ ಅದು ದ್ರೋಣ್ರಿ, ಅದೇನು ಅಲ್ಲಿ ನಿಂತಿದ್ದು ಜಯದ್ರಥ ಅಷ್ಟೇ. ಇದು ದ್ರೋಣಾಚಾರ್ಯ ನಿಂತಿರೋದಿಲ್ಲ. ಜಯದ್ರಥ ಜಸ್ಟ್ ಎ ವೆರಿ ಪೂರ್ ಸ್ಟೂಡೆಂಟ್ ಆಫ್ ದ್ರೋಣಾಚಾರ್ಯ, ವೆರಿ ಪೂರ್ ಸ್ಟೂಡೆಂಟ್. ಯಾಕೆ ಕೆಟ್ಟವರು ದುಷ್ಟ ಅವನನ್ನು ಸೋರಿಸೋಕ್ಕಾಗಲಿಲ್ಲ ಅಂದರೆ ಏನಾಯ್ತು, ಅಲ್ಲಿಗೆ ವರ ಇದ್ದಿದ್ದರಿಂದ ಉಳಿದವ್ರಿಗೆ ಆಗಲಿಲ್ಲ. ಭೀಮಸೇನ ವರ ಲೆಕ್ಕ ಇಲ್ಲ. ಏನು ಲೆಕ್ಕ ಇತ್ತಿದು, ಉಳಿದವರಿಗೆ ಬೈಂಡಿಂಗ್ ಆಗಿದ್ದು ರುದ್ರದೇವ್ರ ವರ, ಭೀಮಸೇನ ಬೈಂಡಿಂಗ್ ಆಗಿದ್ದು ಯಾವುದು, ದೇವರ ಇಚ್ಛೆನೇ ಆಯಿತು. ಇದು ಅದಕ್ಕೆ ತಾರತಮ್ಯ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವು ಯಾರು ವಿಮರ್ಶೆ ಮಾಡ್ತಾರೆ, ಒಬ್ಬೊಬ್ಬರು ವಿಮರ್ಶೆ ಮಾಡಿ ಇಷ್ಟು ದಿವಸದೊಳಗೆ ಮಾಡಿದ ಪುಸ್ತಕಗಳನ್ನ ಭೀಮಸೇನಿಗೆ ಆಗಲಿಲ್ಲ ಅಷ್ಟೇ. ಮುಂದಿನ ಕತೆ ನೋಡಬಾರ್ದು, ವಿಮರ್ಶೆ ಮಾಡಬೇಕೆ ಸಾಯ್ಲಕ್ಕೆ. ವಿಮರ್ಶೆಗೆ ಅರ್ಥ ಏನೋದಕ್ಕೆ, ವಿಮರ್ಶೆಗೆ ಅರ್ಥ ಏನ್ಬೇಕು ಅದರೊಳಗೆ. ಈಗ ಕಾರ್ ನಿಂತುಬಿಡ್ತು, ವಿಮರ್ಶೆ ಮಾಡ್ದೆ, ಇಂಪಾರ್ಟೆಂಟ್ಗೆ ಅದು ಯೂಸ್ಲೆಸ್ ಅಂತ ಬರೆದುಬಿಟ್ಟು ಅಷ್ಟೇ. ಅದು ಸಿಗ್ನಲ್ ಇತ್ತು ಅಂತ ಬಿಟ್ಟುಬಿಟ್ಟ. ಅರ್ಥ ಆಯ್ತಾ? ಇವನು ವಿಮರ್ಶೆ ಅಂತ ಕರೀತಾರೆ ಯಾರಾದರೂ ಕೂಡ, ಅವಿವೇಕ. ಈಗ ಮಹಾಭಾರತ ಇದು ಶಾಸ್ತ್ರಗ್ರಂಥ ಓದಬೇಕಾದ್ರೆ ಅದರಲ್ಲೇ ಪರಿಶ್ರಮ ಇರಬೇಕು. ಎಕ್ಸ್ಪರ್ಟ್ ಕಮಿಟಿಯನ್ನು ಒಬ್ಬನಾರು ಬೇರೆ ಸೇರಿಸ್ತಾರೆ ಎಕ್ಸ್ಪರ್ಟ್ ಕಮಿಟಿಯಲ್ಲಿ, ಅದು ಆ ನಾಡಿನೇನೂ ಸೇರಿಸಲ್ಲ. ಯಾರು ಸೇರಿಸ್ತಾರೆ? ಎಕ್ಸ್ಪರ್ಟ್ ಆಗಿದ್ದರೆ ಮಾತ್ರ ಸೇರಿ. ಇದರಲ್ಲಿ ಎಕ್ಸ್ಪರ್ಟ್ಗಳಲ್ಲ, ABCD ಕೂಡ ಗೊತ್ತಿರೋದಿಲ್ಲ. ಇವೆಲ್ಲ ತೀರ ಹೊಸ ವಿಷಯಗಳಾದ್ದರಿಂದ ಓದ್ಬೇಕು. ಇಲ್ಲದ್ರೆ ಇನ್ನೊಂದು ದೂರ ಇತ್ತು, ನಮಗೆ ಅದೆಲ್ಲ ಗೊತ್ತಾಗಲ್ಲ ಅಷ್ಟೇ. ಎಲ್ಲ ಗೊತ್ತಾಗೋದಿಲ್ಲ. ಇವ್ರಿಗೆ ಗೊತ್ತಾಗೋದಿಲ್ಲ. ಬೈಲಕ್ಕೇನು ಮೇಲಿಂದ ನೋಡೋದು ಅದು ಯಾರು ಬೇಕಾದ್ರೂ ಬೈಬೋದು. ಮೇಲ್ನೋಟಕ್ಕೆ ಬೈಯೋದಾದರೆ ಬೇಕಾದವ್ರು ಬೈಬೋದು, ಕಾರಣನೂ ಬೇಕಿಲ್ಲ ಅದಕ್ಕೆ. ಅರ್ಥ ಆಯ್ತಾ? ವಿಮರ್ಶೆ ಇರಬೇಕಾದ್ರೆ ಯಾರೇ ಕಂಟ್ರೋಲ್ ಮಾಡೋ ವಿಮರ್ಶೆ ಮಾಡೋರಿಗೆ ಇರಬೇಕು. ಅದನ್ನು ಆ ಸ್ಟೇಜಲ್ಲಿ ಆಚಾರ್ಯ ಬಂದ ಮೇಲೆ ಡಿಸಿಪ್ಲಿನ್ ಉಳ್ಕೊಂಡಿತ್ತು. ಅನಂತರ ಹೆಚ್ಚು ಪ್ರಚಾರ ಕಡಿಮೆ ಆಗಿದ್ದು ಹೋಗಿಬಿಡುತ್ತೆ. ಈಗಂತೂ ವರ್ಸ್ಟ್ ಆಗೋಯ್ತು ಈ ಶತಮಾನದಲ್ಲಿ. ಬರೀ ರಾಮಾಯಣ ಮಹಾಭಾರತ ಬೈಯೋದು. ಬೇರೆ ದೇಶದವ್ರು ಇವ್ರಿಗಿಂತ ಮಚ್ ಬೆಟರ್ ನಮ್ಮ ವಿಮರ್ಶಕರಿಂದ. ಸ್ವಲ್ಪ ಅವ್ರು ಏನು ಮಾಡಿದರು, ಈ ವಿಷಯಕ್ಕೆ ಭಾರಿ ಸಟ್ಲ್. ಇವರೆಲ್ಲ ಯಾರೂ ಬರೆದಿದ್ದಾರೆ, ಅವ್ರು ಬೇರೆ ವಿಮರ್ಶಕರು ಬರೀತಾರೆ. ಅವರು ಪುರಾಣಗಳಲ್ಲಿ 3 ವಿಧ ಇದೆ, ಸಾತ್ವಿಕ, ರಾಜಸ, ತಾಮಸ. ಪುರಾಣದಲ್ಲೇ ಬರೀತಾರೆ. ನಮ್ಮವ್ರು ಹೈಲೈಟ್ ಮಾಡಲ್ಲ ಅದನ್ನು. ಎಲ್ಲಿಯವರು ನಮ್ಮವರು ಅಂದರೆ ವೈಷ್ಣವರು ಅಂತಲ್ಲ, ಹೈಲೈಟ್ ಮಾಡೋದಿಲ್ಲ. ಪುರಾಣಗಳೇ ಇನ್ಕನ್ಸಿಸ್ಟೆಂಟು ಆ ಥರ ವಾದ ಮಾಡುತ್ತಾರೆ. ಅವ್ರು ಹಾಗೆ ಮಾಡಲಿಲ್ಲ. ಅದು ಬೇರೆ ದೇಶದವರು ತೋರಿಸಿದಷ್ಟು ಇದು ಕೂಡ ಇವರು ತೋರ್ಸೋಕ್ಕೆ ಹೋಗಲಿಲ್ಲ. ಉಳಿದವರು ಯಾರು ಕಂಟ್ರೋಲ್ ಮಾಡಲಿಲ್ಲ ಈ ಸಮಯದಲ್ಲಿ. ಆಡಿದ್ದೇ ಆಟ ಆಯಿತು. ಅವ್ರು ನಿಮಗೆ ರೈಟ್ ಇಲ್ಲ ಅಂತ ಹೇಳಬೇಕಾಗಿತ್ತು, ಹೇಳಲಿಲ್ಲ. ದ್ರೌಡಿ ಇವೆಲ್ಲರೂ ಎಷ್ಟೋ ಜನ ಮಾಡ್ತಾಯಿರ್ತಾರೆ. ಲೈಸೆನ್ಸ್ ಇಲ್ದಾಗ ಎಷ್ಟೊತ್ತು ಕೆಲಸ ಮಾಡೋದು ಗೊತ್ತಾಗಲಿ. ಕೋಟಾ ಡಾಕ್ಟ್ರಸ್ಸು ಪೇಪ್ರಲ್ಲಿ ಬರ್ತಾನೆ ಇರ್ತದೆ. ಕೋಟಾ ಇವರು ಎಲ್ಲ ಕೋಟಾ ಪೊಲೀಸರು, ನಿಜವಾದ ಪೊಲೀಸರು ವೇಷದಲ್ಲಿ ಬರ್ತಾರೆ, ವೇಷ ಹಾಕ್ಕೊಂಡು ಬರ್ತಾರೆ, ಮೋಸ ಮಾಡಿ ಹೋಗಿಬಿಡ್ತಾರೆ. ಈ ದಿನವಾದ ಲಕ್ಷ ಕೋಟಿ ಹೋಯಿತು ಅಂತ ಹೇಳ್ತಿರ್ತಾರೆ. ಯಾರೋ ಗೊತ್ತಿಲ್ಲದವ್ರಿಗೆ. ಆ ಗೊತ್ತಿಲ್ಲದವ್ರಿಗೆ ಹಾಗೆ ಮೋಸ ಮಾಡ್ತಾರೋ, ಪುರಾಣ ಪ್ರಪಂಚದ ಪರಿಜ್ಞಾನ ಇಲ್ಲದೇ ಇದ್ದವ್ರಿಗೆ ಏನಾಗುತ್ತೋ ಮೋಸ ಹೋಗ್ತಾರೆ. ಅವರು ಚಿಕ್ಕವರಿಗೆ ಡಾಮಿನೇಟ್ ಆಗಿಬಿಟ್ರು. ಇರೋ ಒಳ್ಳೆಯವ್ರಿಗೆ ಸಾಧ್ಯ ಹೋಯಿತು ಅದರಿಂದ. ತಥೋ ದ್ರೌಣಿಮುಖಾಂ ಸೇನಾಂ ಸರ್ವಾಂ ಭೀಮೋ ಅಭ್ಯವರ್ತತ ಪಥ ಪಾರ್ಥ ಕರ್ಣಮುಖಾಂ ಶಿಷ್ಟಾಂ ತಥೋ ಅಭಜ್ಯತ ತದ್ಬಲಂ. ಪೂರ್ತಿ ಜಷ್ಟ್ರಾಯ ಹೋಯಿತು. ಆಗ ಎಲ್ಲರೂ ಬಂದುಬಿಟ್ರು. ಶೀರ್ಣಾಂ ಸೇನಾಂ ಪ್ರಭಿವಿಷು ಧೃಷ್ಟದ್ಯುಮ್ನ ಪುರೋಗಮಾಹ. ಧೃಷ್ಟದ್ಯುಮ್ನ ಮೊದಲಾದವರೆಲ್ಲ ಕೂಡ ಎಂಟರಾದರು. ಪಾಂಡವರ ಸೇನೆ ಫುಲ್ ಸ್ಟ್ರಾಂಗ್ ಆಯ್ತು. ಈಗ ಸೇನೆ ಅಷ್ಟೇ ಲೆಕ್ಕ ಹಾಕಿದರೆ ಸೇನೆ ಜಾಸ್ತಿ ಇತ್ತು. ಇವ್ರು 3 ಜನ ಇದ್ದಿದ್ದು, ಬೇರೆ ಯಾರೂ ಇಲ್ಲೇ ಇಲ್ಲ. ಇಡೀ ಕೌರವ ಸೇನೆಯಲ್ಲಿ ಫಸ್ಟ್ ಎಂಟ್ರಾಗಿದ್ದು ಅರ್ಜುನ ಒಬ್ಬನೇ, ಕೃಷ್ಣನ ರಕ್ಷಣೆ ಸಾರಥಿಯಾಗಿ. ಪೂರ್ಣ ರಕ್ಷಣೆ ಆತಂದ ವಿಚಾರ ಬೇರೆ. ಆಮೇಲೆ ಸಾತ್ಯಕ್ಕೆ ಇಂಬ್ರಾದರು. ಆಮೇಲೆ ಯಾರು ಬಂದರು ಅಷ್ಟೇ. ಈವರೆಗೂ ಬೇರೆ ಯಾರ್ಯಾರೂ ಇರಲಿಲ್ಲ ಅದರೊಳಗೆ. ಈಗ ಎಲ್ಲರೂ ಬಂದುಬಿಟ್ರು ಬ್ರೇಕ್ ಆಗಿದ್ದಕ್ಕೆ. ಇಷ್ಟು ತಿಳಿದಾಗ 3 ಜನ ಇಷ್ಟು ಯುದ್ಧ ಮಾಡಿದರು ಅಂದರೆ ಊರು ಕ್ವಾಂಟಿಟಿ ಎಷ್ಟು ದೊಡ್ಡದು. ಅದ್ರ ಭೀಮ ಮಾಡಿದಾಗಿದ್ದ ಅರ್ಜುನ ಯುದ್ಧಕ್ಕೆ ಕಂಪೇರ್ ಮಾಡಿದರೆ ಭಾರಿ ಜಾಸ್ತಿ. ಅರ್ಜುನ ಪ್ರತಿ ಸ್ಟೇಜಲ್ಲೂ ಕೃಷ್ಣನ ಡೈರೆಕ್ಷನ್ ಇರ್ತಿತ್ತು, ರಕ್ಷಣೆ ಇರ್ತಿತ್ತು. ಭೀಮಸೇನ ರಕ್ಷಣೆ ಇದ್ದರೂ ಕೂಡ ಅದು ಒಳಗಿನ ರಕ್ಷಣೆಯೇ ಹೊರತು ಹೊರಗಿನ ಸಪೋರ್ಟ್ ಯಾವುದೂ ಅಲ್ಲ. ಹಾಗೆ ತಾರತಮ್ಯ ಕ್ಲಿಯರಾಗಿ ಗೊತ್ತಾಗುತ್ತೆ. ಪ್ರಾಣದೇವರು ಜೀವೋತ್ತಮರು ಅಂತ ಹೇಳೋದಕ್ಕೆ ಸ್ವಲ್ಪ ಕೂಡ ಸಂಶಯ ಬರೋದಿಲ್ಲ. ತತಸ್ಥಂ ಶೀರ್ಣಾಂ ಸೇನಾಂ ಪ್ರವಿವಿಷು ಧೃಷ್ಟದ್ಯುಮ್ನ ಪುರೋಗಮಾಹ ತತಸ್ಥಂ ದೇಶಮಾಪುಸ್ತೆ ಯತ್ರ ಭೀಮಧನಂಜಯೌ. ಆಗ ಭೀಮಧನಂಜಯ ರೀತಿ ಜಾಗಕ್ಕೆ ಅವರೆಲ್ಲ ಬಂದರು.
ತತ ಏಕೀಕೃತಾಃ ಸರ್ವೇ ಪಾಂಡವಾಃ ಸಹ ಸೋಮಕಾಃ ಪರಾನ್ ವಿದ್ರಾವಯಾಮಾಸುಃ ತೇ ಭೀತಾಃ ಪ್ರಾದ್ರವನ್ ದಿಶಃ. ತತಃ ಏಕೀಕೃತಾಃ ಸರ್ವೇ ಪಾಂಡವಾಃ ಸಹ ಸೋಮಕಾಃ ಪರಾನ್ ವಿದ್ರಾವಯಾಮಾಸುಃ ತೇ ಭೀತಾಃ ಪ್ರಾದ್ರವನ್ ದಿಶಃ. ತತಃ ಏಕೀಕೃತಾಃ ಸರ್ವೇ ಪಾಂಡವಾಃ ಸಹ ಸೋಮಕಾಃ. ಪಾಂಡವರು ಸೋಮಕರೆಲ್ಲ ಐಕ್ಯ ಹೊಂದಿಬಿಟ್ರು ಅಂತ ಆಯ್ತು. ಏಕೀಕೃತಾಃ ಆಚಾರ್ಯ ಮಾತು ಕೋಟ್ ಮಾಡ್ತಾರೆ ಬೇರೆ ಕಡೆಗೆ, ಮಹಾಭಾರತದಲ್ಲಿ ಬರುತ್ತೆ. ಏಕೀಕೃತಾಸು ಸಾಸೇನ ಪಾಂಡವಂ ಅಭ್ಯವರ್ಷತ. ಪಾಂಡವ ಸೇನೆ ಒಂದಾಗಿಬಿಡ್ತು. ಆಚಾರ್ಯ ಕೋಟ್ ಮಾಡ್ತಾರೆ. ಇಲ್ಲಿ ಒಂದಾಯಿತು ಏನಪ್ಪ ಅರ್ಥ? ಈ ಮಾತು ಆ್ಯಕ್ಚುಲಿ ದೊಡ್ಡ ತತ್ವಕ್ಕೆ ಬೇಕೀಗ. ಇವರೆಲ್ಲ ಏಕೀಭವಂತಿ ಅಂತ ಒಂದು ಏಕೀಭವಂತಿ, ಎಲ್ಲರೂ ಕೂಡ ನದಿಗಳೆಲ್ಲ ಸಮುದ್ರ ಸೇವೆ ಏಕೀಭವಂತಿ. ಅದೇ ರೀತಿಯೇ ಮುಕ್ತರೆಲ್ಲ ಏನಾಗಿಬಿಡ್ತಾರೆ? ಏಕೀಭವಂತಿ ಅಂತ ಹೇಳಿದರು. ಹಿಡ್ಕೊಂಡು ಗಟ್ಟಿ ನೋಡಿದರೆ ಐಕ್ಯ. ಇದಕ್ಕೇನು ಹೇಳ್ತಿ ಹೇಳಾಗಿದ್ರಿ? ಈಗ ಅಣ್ಣ ತಮ್ಮ ಒಂದಾಗಿಬಿಟ್ರು. ಇಲ್ಲಿಂದ ಎಲ್ಲರೂ ಹೋಗೋಣ, ಹರಿದ್ವಾರ ಎಲ್ಲ ಒಂದಾಗಿಬಿಡೋಣ, ಗೊತ್ತಾಯ್ತಾ? ಹಾಗಾದ್ರೆ ಬೇಡ ಬರೋದಿಲ್ಲ ಅಂತಾರೆ ಅಷ್ಟೇ. ಒಂದಾಗಲಿಕ್ಕೆ ಸಾಧ್ಯ ಇದೆಯಾ? ಸಿಂಪಲ್ ಅದು. ಎಲ್ಲ ಒಂದಾಗಿ ಹೊಡೆದ್ರು. ಎಲ್ಲ ಒಂದಾದ ಮೇಲೆ ಎಲ್ಲರೂ ಇರೋದು ವಾಸಿ. ಒಂದಾಗಿಬಿಟ್ರೆ ಕಡಿಮೆ ಆಗಲಿಲ್ಲ. ಆಗ ಎಲ್ಲರೂ ಒಂದೇ ಆಗಿಬಿಟ್ರೆ ಕಡಿಮೆ ಆಗಲಿಲ್ಲ. ಇದೆಲ್ಲ ಪ್ರಾಕ್ಟಿಕಲ್ ಎಲ್ಲರೂ ಉಪಯೋಗ ಮಾಡೋ ರೀತಿಗಳು. ಅದು ಬಿಡಲಿಲ್ಲ, ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರು. ಏಕೀಭವಂತಿ ಹಿಡ್ಕೊಂಡ್ಬಿಟ್ಟು ಎಲ್ಲ ಐಕ್ಯವಂತಾರೆ. ಅದಕ್ಕೆ ಹಾಗೆ ಇಟ್ಟರು ಪದಾನ. ಏಕೀಕೃತಾಃ ಸರ್ವೇ ಪಾಂಡವಾಃ ಸಹ ಸೋಮಕಾಃ ಪರಾನ್ ವಿದ್ರಾವಯಾಮ. ಬರೀ ದ್ರಾವಯಾಮಾಸು ಅಲ್ಲ, ವಿದ್ರಾವಯಾಮಾಸು. ಹೊಚ್ಚ ಬಟ್ಟೆ ಹೊಡೆದು ಓಡಿಸಿದರು. ತೇ ಭೀತಾಃ ಪ್ರಾದ್ರವನ್ ದಿಶಃ. ದಿಕ್ಕಾಬಟ್ಟೆ ಹೊಡೆದ್ರೆ ಏನರ್ಥ? ಒಂದು ಆರ್ಡ್ರಲ್ಲ, ಚಲ್ಲಾಪಿಲ್ಲಿ ಎಲ್ಲಿ ಸಿಕ್ಕರಲ್ಲಿ ಕೆಲಸ ವಾಪಸ್ ಬಂದಿಲ್ಲ, ಹೊಡಿಸ್ಕೊಂಡು ಹೋಗೋದು. ಆ ರೀತಿ ಆಯ್ತು. ಬಿಡಿದ್ರೆ ಸಾಕು ಅಂತೇಳಿ. ವಿದ್ರಾವ್ಯಮಾಣಂ ಸೈನ್ಯಂ ತದ್ದೃಷ್ಟ್ವಾ ದುರ್ಯೋಧನೋ ನೃಪಃ ಜಯದ್ರಥ ವದಾಚೈವ ಕುಪಿತೋ ಅಭ್ಯತರವತ್ ಪರಾನ್. ವಿದ್ರಾವ್ಯಮಾಣಂ ಸೈನ್ಯಂ ತದ್ದೃಷ್ಟ್ವಾ ದುರ್ಯೋಧನೋ ನೃಪಃ. ವಿದ್ರಾವ್ಯಮಾಣಂ ಪ್ಯಾಸಿವ್ ಇದು. ಹಾಗೆ ಓಡಿಸಲ್ಪಡುತ್ತಿದ್ದ ಸೇನೆಯನ್ನು ಕಂಡು ದೃಷ್ಟ್ವಾ ನೋಡಿ, ದುರ್ಯೋಧನ ನೃಪ ರಾಜನಾದ ದುರ್ಯೋಧನ ಒಂದು ಸೈನ್ಯ ಓಡ್ತಿರೋದು, ಇನ್ನೊಂದು ಜಯದ್ರಥ ವಧಾಚೈವ ಜಯದ್ರಥನ ವಧದಿಂದಾಗಿ ಅರ್ಜುನ ಉಳ್ಕೊಂಡಿದ್ದು ಸರಿಯೇ ಸರಿ. ಕುಪಿತಃ ಅಭ್ಯತರವತ್ಪರ ತಾನೇ ಯುದ್ಧಕ್ಕೆ ಬಂದ. ಸ ಭೀಮಸೇನಂಚ ಧನಂಜಯಂಚ ಯುಧಿಷ್ಠಿರಂ ಮಾದ್ರವತಿ ಸುತೌ ಚ ದೃಷ್ಟದ್ಯುಮ್ನಂ ಸಾತ್ಯಕಿಂ ದ್ರೌಪದೇಯಾನ್ ಸರ್ವಾನ್ ಏಕಃ ಶರವರ್ಷೈರ್ವವರ್ಷ. ಆಗ ಒಬ್ಬನೇನೆ ಭೀಮಸೇನನ್ನ, ಧನಂಜಯ, ಯುಧಿಷ್ಠಿರ, ಮಾದ್ರವತಿ ಸುತೌ, ಚಕ್ರಸಹದೇವರು, ಪ್ರಸ್ತುದ್ಯುಮ್ನ, ಸಾತ್ಯಕಿ, ಉಪಪಾಂಡವರು ಮೊದಲಾಗಿ ಎಲ್ಲವರನ್ನೂ ಕೂಡ ಒಬ್ಬರೇ ಎದುರಿಸಿದ್ದು ದುರ್ಯೋಧನ. ತಮ್ ವಿವ್ಯಧುಸ್ತೆ, ಡೆಸ್ಪೆರೇಟ್ ಆದ ಅಂತ ಅರ್ಥ ಆಗಿದೆ. ಡೆಸ್ಪೆರೇಟಾಗಿ ಯುದ್ಧ ಮಾಡ್ತಾ ಇದ್ದಾನೆ. ತಮ್ ವಿವ್ಯಧುಸ್ತೆ ಬಹುಭಿ ಶಿಲೀಮುಖೈ ಸ ತಾನ್ ಅನಾದೃತ್ಯ ಚಕರ್ತ ಬಾಣೈ ಧನೂಂಷಿ ಚಿತ್ರಾಣಿ ಮಹಾರಥಾನಾಂ ಚಕಾರ ಸಂಖ್ಯೆ ವಿರಥೌ ಯಮೌ ಚ. ತಮ್ ವಿವ್ಯಧುಹೂತೆ ಬಹುಭಿ ಶಿಲೀಮುಖೈ. ಶಿಲೀಮುಖ ಅಂದರೆ ಬಾಣಗಳು, ಅನೇಕ ವಿಧವಾದ ಬಾಣಗಳಿಂದ ತಿರುಗಿ ಅವರೆಲ್ಲ ಇದನ್ನು ಹೊಡೆದರು. ತಾನ್ ಅನಾದೃತ್ಯ, ಅಲ್ಲಿ ಲೆಕ್ಕಿಸಲಿಲ್ಲ ದುರ್ಯೋಧನ. ಚಕರ್ತ ಬಾಣೈ ಧನೂಂಷಿ ಚಿತ್ರಾಣಿ ಮಹಾರಥಾನಾಂ, ಮಹಾರಥರ ಧನಸ್ಸುಗಳನ್ನು ಕತ್ತರಿಸಿ ಹಾಕಿದ. ಸಂಖ್ಯೆ ವಿರಥೌ ಯಮೌ ಚ. ಯಮೌ ಇಬ್ಬರು ನಕಲಸಹದೇವರನ್ನು ವಿರಥರನ್ನಾಗಿಯೂ ಮಾಡಿಬಿಟ್ಟ. ಆದಾಯ ಚಾಪಾನಿ ಪರಾಣಿ ತೇಪಿ ದುರ್ಯೋಧನಂ ವವೃಷು ಸಾಯಕೌಘೈ. ಆದಾಯ ಚಾಪಾನಿ ಪರಾಣಿ ತೇ ಅಪಿ, ಬೇರೆ ಬಿಲ್ ತೊಗೊಂಡ್ರು ಪಾಂಡವರ ಕಡೆಯವರೆಲ್ಲ. ದುರ್ಯೋಧನಂ ವವೃಷು ಸಾಯಕೌಘೈ, ಸಾಯಕದ ಓಘಗಳು, ಬಾಣಗಳ ಪ್ರವಾಹಗಳಿಂದ ದುರ್ಯೋಧನನನ್ನು ಸುರಿಸಿದರು. ಅಚಿಂತಯಿತ್ವೈವ ಶರಾನ್ಸ ಏಕೋ ನವಾರಯತ್ತಾನಖಿಲಾಂಶ್ಚ ಬಾಣೈ. ಅಚಿಂತಯಿತ್ವೈವ, ಅದನ್ನು ಕೇರ್ ಮಾಡಲಿಲ್ಲ, ಯಾಕೆ ಅವನು ವಜ್ರದೇಹಿ, ಅವನು ಗೊತ್ತಲ್ಲ. ಶರಾನ್ಸ ಏಕಃ, ಒಬ್ಬನೇನೆ. ನವಾರಯತ್ ತಾನ್ ಅಖಿಲಾಂಶ್ಚ ಬಾಣೈ, ಎಲ್ಲರನ್ನೂ ಬಾಣಗಳಿಂದ ಮುಂದೆ ಬರಂತೆ ತಡೆದ. ತಮ್ ಗಾಹಮಾನಂ ದುಷತಾಂ ಬಹೂನಾಂ ಮಧ್ಯಂ ದ್ರೌಣಿ ಕೃಪ ಪ್ರಧಾನಾಃ ದೃಷ್ಟ್ವಾ ಸರ್ವೇ ಜುಗುಪುಃ ಸ್ವಾತ್ತ ಚಾಪಾಃ ಅನಾರತಂ ಬಾಣಗಣಾನ್ ಸೃಜಂತಃ. ತಮ್ ಗಾಹಮಾನಂ ದುಷತಾಂ ಬಹೂನಾಂ ಮಧ್ಯಂ ದ್ರೋಣಿ ಕೃಪ ಪ್ರಧಾನಾಃ ದೃಷ್ಟ್ವಾ ಸರ್ವೇ ಜುಗುಪುಃ ಸ್ವಾತ್ತ ಚಾಪಾಃ ಅನಾರತಂ ಬಾಣಗಣಾನ್ ಸೃಜಂತಃ. ತಂ ದ್ವಿಷತಾಂ ಬಹೂನಾಂ ಮಧ್ಯಂ ಗಾಹಮಾನಂ, ಅನೇಕ ಶತ್ರುಗಳ ಮಧ್ಯೆ ದುರ್ಯೋಧನ ಒಬ್ಬನೇ ಹೋರಾಡೋದನ್ನು ನೋಡಿಬಿಟ್ಟು
ದ್ರೋಣ ದ್ರೌಣಿ ಕೃಪ ಪ್ರಧಾನ ಸರ್ವೇ ದೃಷ್ಟ ಅವರೆಲ್ಲ ನೋಡಿಬಿಟ್ಟು ಜುಗುಪುಹು ಸ್ವಾತ್ತಚಾಪಾಹ ಬಿಲ್ಲು ಬಾಣ ಹಿಡ್ಕೊಂಡು ಅವನ ರಕ್ಷಣೆಗೋಸ್ಕರ ಹೊರಟು. ಅನಾರತಂ ಬಾಣಗಣಾನ್ ಸೃಜಂತಹ ಅನಾರತಂ ಎಡೆಬಿಡದೆ ಬಾಣಗಳನ್ನು ಸುರಿಸ್ತಾ ಅವನ ಹಿಂದೆ ರಕ್ಷಣೆಗೋಸ್ಕರ ಹೊರಟು. ಆಗ ದುರ್ಯೋಧನ ಸ್ವಲ್ಪ ಭಾಳ ಹುರುಪು ಬಂತು. ಯಾಕೆ ಡೆಸ್ಪೆರೇಟ್ ಭಾಳ ದುಃಖದಿಂದ ಹೋರಾಡುತ್ತೆ. ಅದಕ್ಕೆ ಇವರಲ್ಲಿ ಏನು ಮಾಡಿದರು, ಗೋಳಾಡಿಕೊಳ್ಳಿ ಅಂತ ಸ್ವಲ್ಪ ಇದು ಮಾಡಿಬಿಟ್ರು, ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರು ಅವನ್ನ. ಭೀಮಸೇನ ದೇವರು ಹೊಡೆದಾಗ ವಾಪಸ್ ಬರ್ತಿದ್ದ, ಸುಮ್ಮನೆ ಬಿಟ್ಟರು. ಅವನ ಪರಾಕ್ರಮ ಎಷ್ಟಿದೆ, ಕೋಪಗೊಂಡ್ರೆ ಕಲಿ ಏನು ಮಾಡ್ತಾನೆ ತೋರಿಸ್ಲಿಕ್ಕೋಸ್ಕರ ಸುಮ್ಮನೆ ಇದ್ದರು. ಆಗ ದುರ್ಯೋಧನ ಮಾತಾಡ್ತಾನೆ. ಈಗ ಸುಯೋಧನ ಕರ್ಣಮಾಹ ಜಹಿ ಭೀಮಂ ಇಮಂ ಯುಧಿ ಸ ಆಹ ನೈವ ಶಕ್ಯೋ ಹಿ ಜೇತುಂ ದೇವೈ ಸ ವಾಸವೈ ದೈವಾಜ್ಜೀವಾಮ್ಯಹಂ ರಾಜನ್ ಯುದ್ಧನೇನ ಯುದ್ಧೇನ ಅತಿಪೀಡಿತಃ ಅತೋ ಘಟಾಮಹೇ ಶಕ್ತ್ಯ ಜಯೋ ದೈವೇ ಸಮಾಹಿತಃ. ಆಗ ದುರ್ಯೋಧನ, ನಾನು ಹೀಗೆ ಯುದ್ಧ ಮಾಡ್ತಾ ಇದ್ದೇನೆ, ನೀನೊಂದು ಕೆಲಸ ಮಾಡು ಕರ್ಣ ಅಂತ ಹೇಳಿದ. ಸುಯೋಧನ ಕರ್ಣಂ ಮಾಹ, ಕರ್ಣನನ್ನು ಕುರಿತು ಹೇಳಿದ. ಜಹಿ ಭೀಮಂ ಇಮಂ ಯುಧಿ, ಈ ಭೀಮನ ಹೊಡೆದಾಕ್ಬಿಡು ನೀನು, ಉಳಿದನ್ನು ನಾನು ನೋಡ್ಕೋತೇನೆ ಅಂತ ಹೇಳಿದ. ಈ ಭೀಮನ ಒಂದು ಬಾಯಿಟ್ಟು ಭೀಮನ ಕೊಟ್ಟೆ, ನನಗಾಗಲ್ಲ ಅಂತ ಒಪ್ಪಿಕೊಂಡ. ಮತ್ತೆ ಭೀಮನೊಬ್ಬ ನೀನು ನೋಡ್ಕೊ, ಉಳಿದವ್ರನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ದ. ಭೀಮಮಿಮಂ ಯುಧಿ ಸ ಆಹ ನೈವ ಶಕ್ಯೋ ಹಿ, ಆಗ ಸಹ ಕರ್ಣ ಆಹ ಹೇಳಿದ. ಅಯಂ ಈ ಭೀಮಸೇನ ದೇವೈ ಸವಾಸವೈ ಜೇತುಂ ನ ಶಕ್ಯ, ಇಂದ್ರಾದೇವತೆಗಳು ಬೂದು ರೂಪದಿಂದ ಬಂದರೂ ಗೆಲ್ಲಕ್ಕಾಗೋದಿಲ್ಲ ಅಂತ ಘೋಷಣೆ ಮಾಡಿದ. ಯಾಕೆ ಅಷ್ಟು ಹೊಡಿಸ್ಕೊಂಡು ಮಧ್ಯಾಹ್ನ ಏಕ ಪ್ರಕಾರ ಪೆಟ್ಟು ತಿಂದಿದ್ದಾನಾದ್ದರಿಂದ ನನಗೆ ಸಾಧ್ಯ ಇಲ್ಲ. ಹೇಳ್ತಾನೆ ನೋಡಿ, ದೈವಾತ್ ಜೀವಾಮ್ಯಹಂ ರಾಜನ್, ನಾನು ಬದುಕಿರೋದೇ ಪುಣ್ಯ, ದೈವಾತ್ ನಾನು ಬದುಕಿರೋದೇ ಪುಣ್ಯ. ಭೀಮನ ಕೊಲ್ಲೋಗಿಲ್ಲ ವಿಚಾರ ಬಿಟ್ಟುಬಿಡೋಣ, ಭೀಮನ ಹೊಡೆತಕ್ಕೆ ನಾನು ಬದುಕಿರೋದೇ ಪುಣ್ಯ. ಯುಧಿ ಅನೇನ ಅತಿಪೀಡಿತ, ಯುಧಿ ಯುದ್ಧದೊಳಗೆ ಅನೇನ ಭೀಮನಿಂದ ಭಾರಿ ಪೀಡಿತರಾಗಿದ್ದೆ, ಸಿಕ್ಕಾಪಟ್ಟೆ ಹೊಡೆಸ್ಕೊಂಡಿದ್ದೇನೆ, ಆದ್ದರಿಂದ ಕೊಲ್ಲೋ ವಿಚಾರ ಸಾಧ್ಯ ಇಲ್ಲ. ಆದರೂ ಕೂಡ ಅಥೋ ಘಟಾಮಹೇ ಶಕ್ತ್ಯ, ಶಕ್ತಿ ಇದ್ದಷ್ಟು ಹೋರಾಡ್ತೀನಿ ಅಷ್ಟೇ ಹೊರತು ಈ ಕೊಲ್ಲೋದು ಓಡಿಸೋದು ಅವೆಲ್ಲ ಕೈಲಾಗಲ್ಲ ಅಂತ ಹೇಳಿದ. ಏನ ಶಕ್ಯೋ ಜಯೋ ದೈವೇ ಸಮಾಹಿತ, ಇದೆಲ್ಲ ಜಯ ಎಲ್ಲ ದೇವರಿಗೆ ಬಿಟ್ಟಿತ್ತು ಅಷ್ಟೇ ಹೊರತು ಪ್ರಯತ್ನ ಅಷ್ಟೇ ಮಾಡಬಲ್ಲೆ ಹೊರತು ಸಾಧ್ಯ ಇಲ್ಲ ಅಂತ ಒಪ್ಕೋತಾನೆ. ಇವೆಲ್ಲ ಮಹಾಭಾರತಲ್ಲೇ ಬಂದಿರೋ ಮಾತುಗಳು, ಇವರು ಹೈಲೈಟ್ ಮಾಡಲ್ಲ. ದುರ್ಯೋಧನೋ ದ್ರೋಣಮಾಹ ಸೈಂಧವಸ್ತ್ವದುಪೇಕ್ಷಯ ಪಾರ್ಥೇನ ನಿಹತೋ ಭೀಮ ಸಾತ್ಯಕಿಭ್ಯಾಂಚ ಮೇ ಬಲಂ. ದುರ್ಯೋಧನ ದ್ರೋಣಂ ಮಾಹ ಸೈಂಧವ ತ್ವದುಪೇಕ್ಷಯ ಪಾರ್ಥೇನ ನಿಹತಃ ಭೀಮ ಸಾತ್ಯಕಿಭ್ಯಾಂ ಚ ಮೇ ಬಲಂ. ಆಗ ದ್ರೋಣಾಚಾರ್ಯ ತೊಳೆದು ದುರ್ಯೋಧನ ಬೈಲಕ್ಕೆ ಶುರು ಮಾಡಿದ. ಮತ್ತೆ ಸೈಂಧವ ತ್ವದುಪೇಕ್ಷೆಯ ಪಾರ್ಥೇನ ನಿಹತಃ, ನೀನು ಉಪೇಕ್ಷೆ ಮಾಡಿದ್ದಕ್ಕೆ ಜಯದ್ರಥ ಸತ್ತಿದ್ದು. ಮೊದಲೇ ಹೇಳಿದ್ದ, ಒಳಗೆ ಬಿಟ್ಬಿಟ್ರಿ ಫಸ್ಟ್ ಆಫ್ ಆಲ್, ಆಮೇಲೆ ಕೂಡ ಸರಿಯಾಗಿ ಯುದ್ಧ ಮಾಡಲಿಲ್ಲ ನೀವು, ಆದ್ದರಿಂದ ಎಷ್ಟು ಅನಾಹುತ ಆಯ್ತು. ಈಗ ನಿಹತ ಭೀಮ ಸಾತ್ಯಕಿಭ್ಯಾಂಚ ಬೇಬಲಂ, ಜಯದ್ರಥನ್ನು ಅರ್ಜುನ ಕೊಂದ, ಭೀಮ ಸಾತ್ಯ ನನ್ನ ಸೈನ್ಯ ಕೊಂದಾಕಿಬಿಟ್ಟು, ಎಲ್ಲ ನೀವು ಉಪೇಕ್ಷೆ ಮಾಡಿದ್ದೇ ಕಾರಣ. ಇಲ್ಲಿಂದ ಲೆಕ್ಕ ಹಾಕ್ಬೇಕು ಎಷ್ಟು ಸರಿ ಪ್ರತಿಜ್ಞೆ ತಪ್ಪಿದ್ದಾರೆ ದ್ರೋಣರು ಎಂಬುದನ್ನು ಮೊದಲಿಂದ ಶುರು ಮಾಡಬೇಕು. ಮೊದಲೇ ಪ್ರತಿಜ್ಞೆ ಏನವ್ರದ್ದು, ಮೊದಲೇ ಪ್ರತಿಜ್ಞೆ ಜೀವಂತ ಹೇಳಿ ಕೊಡ್ತೀವಿ, ಅಲ್ಲಿಂದ ಶುರು ಮಾಡಿದರು. ಕೊನೆಗೂ ಹೋಗಿ ಒಂದು ಪ್ರತಿಜ್ಞೆ ಈಡೇರಲೇ ಇಲ್ಲ. ಮರು ದಿವಸ ಅರ್ಜುನ ಕೊಂದರು, ಆಗಲಿಲ್ಲ. ಸೈಂಧವ ಈ ಕಡೆ ಭಗತ ಸತ್ತೋಗ್ಬಿಟ್ಟ. ಆಮೇಲೆ ಧರ್ಮರಾಜನ ಕೊಲ್ತೀನಿ, ಹಿಡ್ಕೊಂಬರ್ತೀನಿಲ್ಲ, ಯಾರೋ ದೊಡ್ಡ ವೀರನ ಕೊಲ್ತೀನಿ ಅಂತ ಹೇಳಿದರು. ಅಭಿಮನ್ಯನ ಕೊಂದಾಯ್ತು, ಅದು ಮೋಸದಿಂದ. ಆಮೇಲೆ ಆಯ್ತು, 4ನೇ ದಿವಸ ಏನಾಯಿತು, ಜಯದ್ರಥ ಹೋದ. ಮತ್ತು ಊದಕ್ಕೆ ಪ್ರತಿಜ್ಞೆ ಬಿಡ್ತಾನೆ ಬಂದರು ಅವರು. ಅದು ಬೈದ ಬಂದು ಹೋಗ್ಬಿಟ್ಟು ಹೀಗಾಯಿತು ಅಂಥೇಳಿ. ಪ್ರತಿಜ್ಞಾಚ ಪರಿತ್ಯಕ್ತ ಪಾಂಡವ ಸ್ನೇಹ ತಸ್ತ್ವಯ, ಪಾಂಡವರ ಪ್ರೀತಿ ನಿಮಗಿರೋದ್ರಿಂದ ಪ್ರತಿಜ್ಞೆ ಮಾಡಿದ್ದನ್ನು ಬಿಟ್ಟುಬಿಟ್ರಿ ಅಷ್ಟೇ ನೀವೀಗ. ಇತ್ಯುಕ್ತ ಕುಪಿತೋ ದ್ರೋಣ ಪ್ರತಿಜ್ಞಾಭವಿನ್ನೊಂದು ಪ್ರತಿಜ್ಞೆ ಶುರು ಮಾಡಿದರು. ಮತ್ತೆ ಹೊಸ ಹೊಸ ಪ್ರತಿಜ್ಞೆಗಳು. ಇತ್ಯುಕ್ತ ಕುಪಿತ ದ್ರೋಣ ಪ್ರತಿಜ್ಞಾಮಕರೋತ್ತತಃ, ಹೀಗೆ ಹೇಳಿದ ಭಾರಿ ಸಿಟ್ಟು ಬಂದು ದ್ರೋಣಾಚಾರ್ಯರಿಗೆ. ತತಃ ಆ ಬಳಿಕ ಪ್ರತಿಜ್ಞಾಮಕರು ದೊಡ್ಡ ಪ್ರತಿಜ್ಞೆ ಮಾಡಿದರು. ಇತಃ ಪರಂ ನೈವ ರಣಾತ್ ರಾತ್ರೌ ಅಹನಿವಾ ಕ್ವಚಿತ್ ಗಚ್ಚೇಯಂ ನ ಚ ಮೋಕ್ಷ್ಯಾಮಿ ವರ್ಮಬದ್ಧಂ ಕಥಂಚನ. ಇತಃ ಪರಂ ಇನ್ನು ಮೇಲೆ, ನೈವ ರಣಾತ್ ರಣಾತ್ ರಣದ ಯುದ್ಧದಿಂದ, ಅಹನಿವ ರಾತ್ರವ್ವ ನಗಚ್ಛೇಯನ ಹೊರಗೆ ಹೋಗೋದೇ ಇಲ್ಲ, ಯುದ್ಧ ನಾನ್ ಸ್ಟಾಪ್ ಮಾಡ್ತೀನಿ ಅಂತೇಳಿ, ನೋ ರೆಸ್ಟಿನ, ಎಲ್ಲಿವೆ ಸಾಯೋರು. ಅವರು ಸಾಯೋದು ಗ್ಯಾರಂಟಿ ಮಾಡಿಕೊಟ್ರು ಪಾಪ. ಸಾಯೋದು ಗ್ಯಾರಂಟಿ, ನಾನು ಕಟ್ಟಿದ ಕವಚ ಬಿಚ್ಚೋದಿಲ್ಲ. ಮತ್ತು ಇದು ಹೊಸ ವಿಷಯ. 14 ದಿವಸ ಯುದ್ಧ, ಸಾಯಂಕಾಲ ಮುಗಿಲಿಲ್ಲ ಅವತ್ತು. ರಾತ್ರಿ ಯುದ್ಧನೂ ಕಂಟಿನ್ಯೂ ಆಗೋಯ್ತು.
ಅದಕ್ಕೆ ಕಾರಣ ಏನಂದರೆ ಪ್ರತಿಜ್ಞೆ, ಇವ್ರಿಗೆ ಪ್ರತಿಜ್ಞೆನೇ. ಆ್ಯಕ್ಚುಲಿ ಅದು ರೂಲ್ಸ್ ಪ್ರಕಾರ ರಾತ್ರಿ ಯುದ್ಧ ಮಾಡಬಾರ್ದು, ಅದು ಅಂದ್ಕೊಂಡಿದ್ರು, ಶುರು ಮಾಡಿದರು. ಯಾಕೆ ಅವತ್ತು ಇದ್ರೆ ಸತ್ಯ ಏನ ಹಾಂ, ಇನ್ನೊಮ್ಮೆ ಮೇಡಿ ದುರ್ಯೋಧನ ಯಾಕೆ ಕಾರಣಾಗ್ತಾನೆ? ಹಾಂ, ಇಲ್ಲ ನೋಡೋಕ್ಕೆ ಮಾತ್ರ ಕರ್ಕೊಂಡು ದುರ್ಯೋಧನ ಇಲ್ಲ ಜಯದ್ರಥ ತಾನೇ ಬಂದ. ಕುತೂಹಲಕ್ಕೆ ಅವನಿಗೆ ಬಂದಿಲ್ಲ ಆ ಮಾತು, ಅವನು ಕರ್ಕೊಂಡ್ಬಂದಿನ ಅಂತಲ್ಲ. ಜಯದ್ರಥ ತಾನೇ ಬಂದೇ ಹೊರತು ದುರ್ಯೋಧನ ಕರ್ಕೊಂಡ್ಬಂದಿದ್ದಲ್ಲ. ಅವನ ಕ್ಯೂರಿಯಾಸಿಟಿ, ನನ್ನ ಕೊಲ್ಲಬೇಕಾದ ಜನ ತಾನೇ ಸಾಯ್ತಾರಲ್ಲ, ನೋಡೋಣ, ಲೆಟ್ ಮಿ ಎಂಜಾಯ್ ಇಟ್ ಅಂತ ಬಂದ. ಪ್ರೀತಿ ಪ್ರಾಣ ಕಳ್ಕೊಂಡಷ್ಟೇ, ದುರ್ಯೋಧನ ಕರ್ಕೊಂಡ್ಬಂದಿದ್ದಲ್ಲ. ಆ ಕುತೂಹಲ, ಬಾಡ್ಕ ವ್ಯಕ್ತಿ ಪ್ರಾಣ ಅಗ್ನಿ ಪ್ರವೇಶ ಮಾಡ್ತಾನೆ ಅಂದರೆ ಅವರಿಗೆಲ್ಲ ಭಾಳ ವರ್ಷಿಗೆ ಸೇರಿದ್ದಾಗ ಲೆಕ್ಕ, ಅದಕ್ಕೆ ಬಂದರಷ್ಟೇ. ಆ್ಯಕ್ಚುಲಿ ಎಲ್ಲಿ ಬಂತು ಗೊತ್ತಾಯಿತು, ದುರ್ಯೋಧನ ಕಾರಣ ಬದುಕಿ ಇನ್ನೊಂದು ರೀತಿ ಹೇಗೆ ಆಡಬೇಕು ಅಂದರೆ, ಅವ್ನು ಊರಿಗೆ ಹೋಗ್ಬಿಡ್ತೀರೋ ಅಂತ ಹೊಡ್ಕೊಂಡು ಅವನು ಯಾವ ಪ್ರತಿಜ್ಞೆ ಕೇಳಿದಷ್ಟೇನಂದ, ಯುದ್ಧ ಸಾಕೋ ನಮ್ಮ ಊರಿಗೆ ವಾಪಸ್ ಹೋಗಿಬಿಡ್ತೇನೆ, ನಾನು ಉಳ್ಕೊಂಡ್ಬಿಡ್ತೀನಿ ಅಂತ ಹೇಳಿದ. ದುರ್ಯೋಧನ ಏನು ಮಾಡಿದ, ಒಪ್ಪಲಿಲ್ಲ. ಯಾತಕ್ಕೆ ಒಳ್ಳೆ ಅವಕಾಶ ಸಿಕ್ಕಿದೆ ಈಗ. ಜಯದ್ರಥನ ಪ್ರೊಟೆಕ್ಟ್ ಮಾಡಿಬಿಟ್ರೆ ಅರ್ಜುನ ಪ್ರತಿಜ್ಞೆ ಹೋಗುತ್ತೆ. ಹೋದ ತಕ್ಷಣ ಅರ್ಜುನ ಏನು ಮಾಡಬೇಕು ಈಗ, ಆತನ ಮಾತಿನಂತೆ ಅಗ್ನಿ ಪ್ರವೇಶ ಮಾಡ್ತಾನೆ ಅಂದರೆ ಸತ್ತು ಹೋಗ್ತಾನೆ. ಇದು ದೊಡ್ಡ ಚಾನ್ಸ್ ಇದು, ಒಂದು ಇದನ್ನ ಕಳ್ಕೋಬೇಕು ಅಂತೇಳಿ ಯಾರನ್ನು ದಾಳ ಮಾಡಿದಾಗ ಅವನು ತನ್ನ ತಂಗಿ ಗಂಡನೇ ದಾಳ ಮಾಡ್ದ. ಅಂದರೆ ಅವ್ರಿಗೆ ಬಂಧು ಬಾಂಧವರದೆಲ್ಲ ಏನೂ ಇಲ್ಲ, ಅವ್ನಿಗೇನು ಬೇಕಾಯಿತು, ಹುಕ್ಕು ಹಾಕ್ಕೊಂಡು ಗೆಲ್ಲಬೇಕಷ್ಟೆ. ಆ ಯೋಚನೆ ಮಾಡ್ದ. ಅದು ಅನಿರ್ವಾಯ ಇರೋದ ಮೇಲೆ ಬಿಡಾಗಿಲ್ಲ ಅವನು. ಯಾಕಂದರೆ ಇಲ್ಲಿ ಇರದೆ ಹೋದರೆ ಇದ್ದರೆ ಅರ್ಜುನ ಕೊಲ್ತಾರೆ, ಈಗ ಹೋದರೆ ಇಲ್ಲೇ ಕೊಲ್ತೀನಿ ಅಂತಾರೆ ಅಷ್ಟೇ. ಅವನು ಈ ಗುಂಡಾಗಡಷ್ಟೇ ಮಾತು ಕೇಳಿದ್ರೆ ಇಲ್ಲೇ ಶೂಟ್ ಮಾಡ್ತೀವಿ ಅಂತ. ಆದ್ದರಿಂದ ಕೇಳಲಿಲ್ಲ. ಅವರೊಬ್ಬನ ಸಾವಿಗಲ್ಲ, ಎಲ್ಲರ ಸಾವಿಗೂ ಕಾರಣ ಯಾರು? ದುರ್ಯೋಧನನೇ. ಕೃಷ್ಣ ಹೇಳ್ತಾರೆ, ಎಲ್ಲರ ಸಾವಿಗೂ ಕಾರಣ ನೀನು, ನಿನಗೆಲ್ಲ ಮ್ಯಾಕ್ಸಿಮಮ್ ಪಾಪ ಬಂದಿದೆ ಅಂತ ಕೃಷ್ಣ ಡಿಕ್ಲೇರ್ ಮಾಡ್ತಾರೆ. ಮುಂದೆ ಬರುತ್ತದು. ಹಾಂ, ಅವನೆಲ್ಲಿ ಹೋಗ್ತಾನೆ ದುಷ್ಟ, ಇದೊಂದು ಕೂಡ ಶಿಕ್ಷೆ ಮಾಡಿದ್ರೆ ಎಂದೂ ಒಪ್ಪೋದೇ ಇಲ್ಲ. ಅವ್ನು ಒಪ್ಪಿಗೆ ಕೇಳಿ ಮಾಡೋದಾಗಿದ್ದರೆ ಜೈಲಲ್ಲಿ ಒಬ್ಬರನ್ನೂ ಹ್ಯಾಂಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ತಪ್ಪಿತ ಸಲ ಅಂತ ಆಗಲೂ ಕೊನೆ ಮಾತು ಅದೇ ಆಡ್ತಾರೋ. ಕೆಲವು ಸತ್ಯವಾಗಿ ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿದ್ದಿರ್ಬೋದು, ಇಲ್ಲ ಅಂತಲ್ಲ, ಯಾವುದೋ ಕಾರಣಕ್ಕೆ. ಆದರೆ 99.99% ಜನಗಳು ಒಪ್ಪೋದಿಲ್ಲ ತಪ್ಪನ್ನು. ದೈವಾ ಜೀವಾಮ್ಯಹಂ ರಾಜನ್ ಯುದ್ಧನೇನ ಅತಿಪೀಡಿತ ಯುಧಿ ಅನೇನ ಅತಿಪೀಡಿತ ಅಥೋ ಘಟಾಮಹೇ ಶಕ್ತ್ಯ. ಅದೆಲ್ಲಾದಮೇಲೆ ಕುಪಿತೋ ದ್ರೋಣ ಪ್ರತಿಜ್ಞಾಮಕರೋತ್ ತಥಾ ಇತಃ ಪರಂ ನೈವರಣಾದ್ ರಾತ್ರೋ ವಾನಿವಾ ಕ್ವಚಿತ್ ಗಚ್ಚೇಯಂ ನ ಚ ಮೋಕ್ಷಾಮಿ ವರ್ಮಬದ್ಧಂ ಕಥಂಚನ. ಬದ್ಧಂ ವರ್ಮ, ಕಟ್ಟಿಕೊಂಡ ಕವಚವನ್ನು ಬಿಚ್ಚೋದೇ ಇಲ್ಲ. ಕಟ್ಟಿದ ಕವಚ ಬಿಚ್ಚ ಊಟ ತಿಂಡಿ ಹೆಸರು ಕೂಡ ಇಲ್ಲ. ಕೆಲವು ಏಕಾಶಿಯಾಗಿ ಯುದ್ಧ ಮಾಡಿದ್ರು ಅಂತ ಕೇಳ್ತಾರೆ, ಶುರು ಮಾಡಿದ್ರು. ಇದು ಕೂತ್ರ ಈಗ ಬೆಳಿಗ್ಗೆ ಬಂದವ್ರು ಯಾರು ಊಟ ಮಾಡಿ ಮತ್ತು ಕಂಟಿನ್ಯೂ ಆಯ್ತು ಹಾಗೇನೆ. ಲಂಚ್ ಬ್ರೇಕ್ ಏನು ಕೊಡಲಿಲ್ಲಲ್ಲ. ಅಂದಮೇಲೆ ಅವ್ರಿಗೆ ಯುದ್ಧದಲ್ಲಿ ಅದು ಏನು ಲೆಕ್ಕ ಇರಲಿಲ್ಲ. ಅದೆಲ್ಲ ಅವರಿಗೆ ಈ ಊಟ ತಿಂಡಿ ಲೆಕ್ಕ ಅವ್ರಿಗೆ ಭಾರಿ ಇರಲೇ ಇಲ್ಲ. ಆ ಬಗ್ಗೆ ಅರ್ಥ ಆಯ್ತಾ? ಯುದ್ಧದಲ್ಲಿ ಇದರಿಂದ ಸಾಯಬೇಕು ಹೊರತು ಅವರು ಹಾಗೆಲ್ಲ ಸಾಯರಲ್ಲ. ನಚ ಮೋಕ್ಷಾಮಿ ವರ್ಮಬದ್ಧಂ ಕಥಂಚನ ಮತ್ಪುತ್ರಶ್ಚ ತ್ವಯಾ ವಾಚ್ಯ ಪಾಂಚಾಲಾನ್ನೈವ ಶೇಷಯೇ ಸದೌಹಿತ್ರಾನಿತಿ ಪ್ರೋಕ್ತ್ವ ವಿಜಗಾಹೇ ನಿಶಾಗಮೇ. ಮತ್ಪುತ್ರಶ್ಚ ತ್ವಯಾ ವಾಚ್ಯ. ಅವ್ರು ಎಷ್ಟು ಗಟ್ಟಿ ಮಾಡ್ಕೊಂಡಿದ್ದಾರೆ ಅಂದರೆ, ನನ್ನ ಮಗನಿಗೆ ಮತ್ತೆ ಕಂಡು ಮಾತಾಡ್ತೀನಿ ಗೊತ್ತಿಲ್ಲ ನಾನು. ಅವ್ರು ಹೋಗೋ ಸಂಭವ ಗೊತ್ತಾಗ್ಬಿಟ್ಟಿದ್ದಾರೆ, ಉಳ್ಕೊಂಡಿದ್ದಾರೆ. ನನ್ನ ಮಗನಿಗೆ ಸಂದೇಶ ಕೊಡಬೇಕು ನೀನು, ಗೊತ್ತಾಯ್ತಾ? ಏನಂತ? ಸೊ ಪಾಂಚಾಲ ನೈವಸೆ, ಪಾಂಚಾಲರನ್ನು ಯಾರನ್ನು ಉಳಿಸ್ಬಾರ್ದು ನೀನೀಗ. ಅವತ್ತು ಅವಮಾನ ಮಾಡಿದ್ದು ಬಿಟ್ಟಿಲ್ಲ ಅವರು. ಅವತ್ತು ಯಾವ ಬ್ರಾಹ್ಮಣ ಗೊತ್ತಿಲ್ಲ ನನಗೆ ಅಂತ ಮಾತಾಡಿದ್ರಲ್ಲ, ಅವತ್ತೇ ಇವನು ದರ್ಪಂ ಹನಿಷ್ಯ ಅಂತ ಹೇಳಿದರು. ಈಗಲೂ ಸಂದೇಶ ಕೊಡ್ತಾರೆ, ನಾನು ಬಿಟ್ಟರು ಕೂಡ ನನ್ನ ಮಗನಿಗೆ ಹೇಳು, ಪಾಂಚಾಲ ನೈವಸೆ, ಶೇಷ ಅಂದ್ರೇನು? ಒಬ್ಬರನ್ನು ಉಳಿಸ್ಬಾರ್ದು. ಸದೌಹಿತ್ರಾನ್, ಸ್ವಾರಸ್ಯ ಅಂದರೆ ಗಂಡು ಮಕ್ಕಳಲ್ಲ, ಮಕ್ಕಳನ್ನು ಉಳಿಸ್ಬಾರ್ದು. ಹೆಣ್ಮಗಳು ಯಾರು? ದ್ರೌಪದಿ. ಮಕ್ಕಳು ಯಾರು? ಉಪಪಾಂಡ. ಅವ್ರ ಸಮೇತ ಕೊಲ್ಲಬೇಕು. ಸಾಮಾನ್ಯವಾಗಿ ವಂಶಕ್ಕೆ ಸೇರೋದಿದ್ದವ್ರನ್ನ ಏನು ಮಾಡ್ತಾರೆ? ದ್ರುಪದಾದಿನ ವಂಶಕ್ಕೆ ಸೇರೋದಿಲ್ಲ ಅವ್ರು. ಯಾತಕ್ಕೆ? ಆ ಕಡೆ ಈ ಕಡೆ ಬಂದುಬಿಡ್ತಾರೆ ಕೊಟ್ಟ ಮೇಲೆ. ಆದರೆ ಅವ್ರನ್ನೂ ಉಳಿಸ್ಬೇಡ, ಅಷ್ಟು ಸಿಟ್ಟಿದೆ. ಸಾಮಾನ್ಯ ವಂಶದ ಮೇಲೆ ಕಣ್ಣಿಡೋರೆಲ್ಲ ಜನರಲ್ಲಿ ಹೇಗಿಡ್ತಾರೆ ಅಂತ ಕೇಳಿದರೆ, ಗಂಡು ಸಂತತಿ ಮೇಲೆ ಇಡ್ತಾರೆ, ಹೆಣ್ಣು ಸಂತತಿ ಅಲ್ಲ. ದ್ರೋಣಾಚಾರ್ಯ ಎಷ್ಟು ಹಠ ಅಂದರೆ ದ್ರುಪದಾದಿನ ಗರ್ಭ ಭಂಗ ಮಾಡಬೇಕು ಅಂಥೇಳಿ ಈ ಮಾತು ಕೊಡ್ತಾರೆ. ಇದು ಇಂಪಾರ್ಟೆಂಟ್ ಲೈನ್. ಇದು ಉಪಪಾಂಡವ್ರನ್ನ ಕೊಲ್ಲೋದಕ್ಕೆ ಇದು ಕಾರಣ ಆಯಿತು. ದುರ್ಯೋಧನನ ಮಾತು ಒಂದು ಕಡೆ ಕಾರಣ ಆದರೆ ಇವ್ರು ಕೊಟ್ಟ ಮಾತು ಕಾರಣ ಆಯಿತು. ಅರ್ಥ ಆಯ್ತಾ? ನಿಜಾಗ ಯಾರಿಗೆ ಪಾಪ ಬರೋದಿಲ್ಲ ಅವರಿಗೆ. ಅದು ಹೇಳ್ತಾರೆ, ಅವರ ಯುದ್ಧದಲ್ಲಿ ಬದ್ಧ ಹೇಳಿಬಿಟ್ಟಿದ್ದಾರೆ. ಅವ್ರ ಉದ್ದೇಶ ಪಾಂಡವರು ವಿರೋಧ ಮಾಡೋದಲ್ಲ.
ಇದೆಲ್ಲ ಜ್ಞಾನಿಗಳಿಗೆ ಸಣ್ಣ ದೋಷಗಳು. ಅಪರೋಕ್ಷ ಜ್ಞಾನಿಗಳಿಗೆ ಲೇಪ ಇಲ್ಲ, ದೊಡ್ಡವ್ರ ಲೇಪ ಇಲ್ಲ ಗೊತ್ತಾ. ಇದೆಲ್ಲ ಕೌಂಟ್ ಆಗೋದು. ಕೃಷ್ಣನ ವಿರುದ್ಧ ನಿಂತಿದ್ದು ಅವೆಲ್ಲ ತಪ್ಪೆ. ಅದಕ್ಕೆಲ್ಲ ಕೊಂದಿದ್ದೇ ಶಿಕ್ಷೆ ಅವರಿಗೆ ಮತ್ತು ಅವ್ರು ಏನೇ ಮಾಡಿ ಎಷ್ಟೇ ಆಗಿದ್ದರೂ ಪರಮಾತ್ಮ ನೋಡಿದೇನೆ ಬ್ರಾಹ್ಮಣತ್ವ ಏನೇ ಇದ್ದರೂ ಕೂಡ ಸಂಹಾರ ಮಾಡಿಸ್ತಾನಾದ್ದರಿಂದ ಅದು ಹೋಯಿತು. ಅದರಲ್ಲೂ ಸೂಕ್ಷ್ಮ ಇದೆ. ಅವರ ದೇಹತ್ಯಾಗ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ, ಅದೆಲ್ಲ ಪರಿಹಾರ. ಅದು ಅವರೇ ದೇಹತ್ಯಾಗ ಮಾಡೋದ್ರಿಂದ ಏನಾಯ್ತು ಅಲ್ಲಿಗೆ ದೇಹ ಪರಿಹಾರ ಮಾಡ್ಕೊಂಡಾಗ ಹಿಂಸೆ. ಇದು ಎಂಕ್ವೈರಿ ಮಾಡ್ತಿರ್ತಾರೆ, ಅದು ಸತ್ತೋಗ್ತಾನೆ, ಏನು ಮಾಡ್ತಾರಾಗ ನಾವು ಯಾರು ಮಾಡಬೇಕು ಅವ್ರು ಅವ್ರು ಕಳಿಸ್ಕೊಡಿ ಇಲ್ಲಿ ಎಂಕ್ವೈರಿ ಮಾಡ್ತೀನಿ ಕೇಳೋಕ್ಕೆ ಸಾಧ್ಯ. ಅದು ಯಾವ ಸಾಹಿತ್ಯಕ್ಕೆ ಆಟೋಮೆಟಿಕ್ಕಾಗಿ ಹೋಗಿಬಿಡುತ್ತೆ. ದೊಡ್ಡವರಿಗೆ ಇದೆಲ್ಲ ತೀರಾ ನ್ಯಾಚುರಲ್. ಹಾಂ, ಯಾರಿಗೆ ಹೋಗ್ತದೆ ಇವೆಲ್ಲ ಪಾಪದ ಪ್ರಶ್ನೆ ಇಲ್ಲದ್ದು. ಸಾಮಾನ್ಯ ಅಪರೋಕ್ಷ ಜ್ಞಾನಗಳಿಗೆ ಪಾಪ ಲೇಪ ಇಲ್ಲ, ಅತಿ ದೊಡ್ಡ ಪಾಪದ ಲೇಪ ಇದೆ. ಆ ಲೇಪ ಇದು ಕೆಲವು ಮೋಕ್ಷದಲ್ಲೂ ಕಂಟಿನ್ಯೂ ಆಗೋದು, ಅದು ಮಹಾಪಾತಕಗಳು. ಅದಕ್ಕೆ ಆನಂದರಹಾಸ ಆಗುತ್ತೆ. ದೇವತೆಗಳ ಆನಂದರಹಾಸ ಆಗೋದಿಲ್ಲ, ಆನಂದ ಉನ್ನಹ ಕಟ್ ಮಾಡ್ತಾರೆ, ಪ್ರಮೋಷನ್ ಕಟ್ ಮಾಡ್ತಾರೆ ಹೊರತು ಇದನ್ನು ಕಡಿಮೆ ಮಾಡೋದಿಲ್ಲ. ಉಳಿದವ್ರಿಗೆ ಏನು ಮಾಡ್ತಾರೆ, ಕೃಪ್ತಾನಂದಲೇ ಕಡಿಮೆ ಆಗಿಬಿಡುತ್ತೆ. ಫಾರ್ ಎವರ್, ಸ್ವಲ್ಪ ದಿವಸ ಅಲ್ಲ, ಫಾರ್ ಎವರ್ ಕಡಿಮೆ ಆಗುತ್ತೆ. ಆದ್ದರಿಂದ ದೊಡ್ಡ ಲಾಸ್ ಅದು. ಇವರು ಭಾರಿ ದೊಡ್ಡವರಾದ್ದರಿಂದ ಅದೆಲ್ಲ ಬರಲಿಲ್ಲ. ದ್ರಾವಯಾಮಾಸ ತತ್ ಸೈನ್ಯಂ ಚಮೂಂ ಪರೇಶಾಂ ಅಭ್ಯಗಾತ್. ಇಷ್ಟು ಹೇಳಿಬಿಟ್ಟು ಹೊರಟರು. ದುಷ್ಟದ್ಯುಮ್ನಃ ತಮಾಶುಚ ದ್ರೌಣಿ ದುರ್ಯೋಧನೋ ತತ್ರ ವಿರಸೀಕೃತ್ಯ ಮಾರುತಿ ಚಮೂಂ ಪರೇಶಾಂ ಅಭ್ಯಗಾತ್ ದುಷ್ಟದ್ಯುಮ್ನಃ ತಮಾಶುಚ. ಫಸ್ಟ್ ಅವ್ರನ್ನ ಅಟ್ಯಾಕ್ ಮಾಡಿದ್ದಾರನ್ನ ದ್ರೋಣರನ್ನು ದುಷ್ಟದ್ಯುಮ್ನ ಅಟ್ಯಾಕ್ ಮಾಡಿದ. ಕೊಲ್ಲೋದು ಅಪೋಸಿಟ್ ಇರೋದರಿಂದ ಅವ್ರ ಮೇಲೆ ಕಣ್ಣಿಟ್ಟ. ದ್ರೋಣಿ ದುರ್ಯೋಧನೋ ತತ್ರ ವಿರಸೀಕೃತ್ಯ ಮಾರುತಿ. ಈಗ ಭೀಮಸೇನ ಪರಾಕ್ ಮತ್ತೆ ಶುರುವಾಗತ್ತೆ. ಅವತ್ತು ರಾತ್ರಿ ಇದ್ದ ಇದು ಸೆಕೆಂಡ್ ಪಾರ್ಟ್ ಇದು. ಕರ್ಣನ ಮತ್ತೊಮ್ಮೆ ಹುಚ್ಚಾಬಟ್ಟೆ ಸೋಲ್ಸೋ ಜಾಗ ಇದು. ಎಷ್ಟು ಜನ ಕೊಲ್ತಾರೆ ಭೀಮಸೇನಕ್ಕೊಂದು ವಿಷಯ ಭಾರಿ ಡೀಟೇಲಾಗಿ ಬರುತ್ತಿಲ್ಲಿ. ಇದನ್ನು ಎಲ್ಲ ಸ್ಕಿಪ್ ಮಾಡಿಬಿಟ್ಟಿದ್ದ. ಆ ಭಾಗನಲ್ಲೇ ಈ ಭಾಗ. ಅವತ್ತು ದ್ರೋಣಾಚಾರ್ಯರ ವಧೆಯ ಪರ್ವದೊಳಗೆ ವ್ಯೂಹ ಪ್ರವೇಶ ಮಾಡಿದ್ದನ್ನು ಬಿಡಿಸೋಕ್ಕಾಗಲಿಲ್ಲ ಅವರಿಗೆ. ಅಷ್ಟು ಹೇಳ್ತಾರೆ ಅಷ್ಟೇ ಹೊರತು ಅದು ಭಾರಿ ಶಕ್ತಿ ತೋರಿಸ್ತದೆ ಲೈಟಾಗಿ ಹೇಳಿಬಿಡ್ತಾನೆ. ಉಳಿದೆಲ್ಲ ಮುಚ್ಚಾಕಿಬಿಡ್ತಾರೆ. ಕರ್ಣನ ಅಷ್ಟೊತ್ತು ಸೋಲಿಸಿ ಮತ್ತೆ ಸೀರೀಸ್ ಮತ್ತೆ ಕರ್ಣ ಸೋಲೋದೀಗ. ಮಹಾಭಾರತದಲ್ಲಿ ಯಥಾವತ್ತಾಗಿ ಬರುತ್ತೆ. ನೂರಾರು ಶ್ಲೋಕದ ವರ್ಣನೆ ಮಾಡ್ತಾರೆ, ಆದರೆ ಒಬ್ಬರೂ ಉಪಯೋಗ ಮಾಡ್ಕೊಂಡಿಲ್ಲ. ಅದರಿಂದಾಗಿಯೇ ಜನಗಳಿಗೆ ಭೀಮನ ಮಹಿಮೆ ಗೊತ್ತಾಗದಂತೆ ಆಯಿತು. ಇನ್ನೂ ಅದೇ ಭ್ರಮೆಯಲ್ಲೇ ಇದ್ದಾರೆ. ಕರ್ಣನ ಮುಂದೆ ಭೀಮ ಏನೂ ಅಲ್ಲ ಅಂತ ತಲೆಯಲ್ಲಿ ಕುಡಿಸ್ಕೊಂಡ್ಬಿಟ್ಟಿದ್ದಾರೆ. ಭೀಮನಿಗೆ ಯುದ್ಧ ಬರೋದಿಲ್ಲ, ಶಸ್ತ್ರಾಸ್ತ್ರ ಗೊತ್ತಿಲ್ಲ ಅಂತ ವಾದ ಎಲ್ಲರ ತಲೆ ಕೂತ್ಕೊಂಡ್ಬಿಟ್ಟಿದ್ದೆ. ಅಲ್ಲಿಗೆ ನಾಳೆ ದಿವಸ ಆ ಭಾಗ ಭೀಮನ ಉತ್ತರ ಭಾಗ. ಅದಾದ ಮೇಲೆ ಇನ್ನೂ ಇದೆ, ಇವನು ಸುಮಾರು ಬಾಲಿಕ ವಧ ಅದೆಲ್ಲ ರಾತ್ರಿ ಯುದ್ಧ, ಘಟೋತ್ಕಚ ಯುದ್ಧ ಆಗಬೇಕು. ಆಮೇಲೆ ದ್ರೋಣವಧೆ, ಆಮೇಲೆ ನಾರಾಯಣಾಸ್ತ್ರ ಪರ್ವ, ಅದಿಷ್ಟು ಬರಬೇಕು. ಓಂ ಶ್ರಿಯಃ ಪತ್ತೆ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶತ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಭತಿ ಗುರು ಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಮೋಮಸಾತೋರ್ಮಜಿಜ್ಞಾಸಾವೋ ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾವಿವೀಕ್ಷಿತುಂ ನ ಕ್ಷಮಂತೆ ವಿಮತಯಃ ತಮುಪಾಸೇ ಶ್ರಿಯಃ ಪತಿಂ. ಏನ ಇದರಲ್ಲಿ ಬರಬೇಕಲ್ಲ 382 ಆಯಿತು. ಈ ವಿಧಿ ಆ ಭಾವನ ಹ್ಯಾಗೆ ಡಿಸೈಡ್ ಮಾಡೋದು.